ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇಷ್ಟು ದಿನ ನನ್ನ ವೀಡಿಯೋಸ್ ನೋಡಿರ್ಬೋದು ನೀವು. ಬರೀ ಅಕ್ವೇರಿಯಂಗೆ ಹೋಗ್ಬಿಟ್ಟು ನಿಮಗೆ ಎಲ್ಲ ಥರ ಫಿಶಸ್ ತೋರಿಸಿದೆ, ಮತ್ತು ಮೇನ್ಲಿ ಗಪ್ಪೀಸು. ನನಗೆ ಆ್ಯಕ್ಚುಲಿ ಮೋಸ್ಟ್ ರಿಕ್ವೈರ್ಮೆಂಟ್ ಬರೋದೇ ಗಪ್ಪಿ ಫಿಶಸ್ನ, ಓಕೆನಾ. ಅದಾದಮೇಲೆ ಬೀಟಾ ಫಿಶರ್ಸು. ಈ ಎರಡೇ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ನೋಡೋವಂಥದ್ದು. ಸೊ ಹಾಗಾಗಿ ಇವತ್ತು ನಿಮಗೋಸ್ಕರ ಅಂದ್ಬಿಟ್ಟು ನಾನು ಇವತ್ತು ನಿಮ್ಗೊಂದು ಫಾರ್ಮ್ ಕರ್ಕೊಂಡ್ಬಂದು, ಆವಾಸ್ ಅಕ್ವಾಟಿಕ್ಸ್ ಅಂತ. ಇದು ನಮ್ಮ ಬೆಂಗಳೂರಲ್ಲೇ ಇರುವಂಥ ಒಂದು ಫಾರ್ಮು. ಇವ್ರು ನಿಮಗೆ ರೇರ್ ವೆರೈಟೀಸ್ ಆಫ್ ಗಪ್ಪೀಸ್ನ ಬ್ರೀಡ್ ಮಾಡ್ತಾರೆ, ಮತ್ತು ಬೀಟಾ ಫಿಶಸ್ ಮಾಡ್ತಾರೆ, ಏಂಜಲ್ ಫಿಶಸ್ ಮಾಡ್ತಾರೆ, ಚಿಕ್ಲೆಟ್ ವೆರೈಟೀಸ್ ಎಲ್ಲ ಇದೆ, ಮತ್ತು ಶ್ರಿಮ್ಸ್ ವೆರೈಟೀಸ್ ಆಫ್ ಕ್ರೀಮ್ಸ್ ಇದೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆ. ಮೊದಲನೇ ಎಂಟ್ರಿ ಆಗ್ತಾ ಇದ್ದಂಗೆ ನಿಮ್ಗೆ ಏನು ಇಲ್ಲೆಲ್ಲ ನೋಡ್ತಿರ್ಬೋದು, ಇದೆಲ್ಲ ಬಂದು ಡಿಸ್ಪ್ಲೇ ಪೀಸಸ್ಸು. ಇವಾಗ ಆ್ಯಕ್ಚುಲಿ ಇವ್ರ ಫಾರ್ಮಲ್ಲಿ ಏನು ಬ್ರೀಡ್ ಮಾಡ್ತಾರಲ್ಲ ಅದರಲ್ಲಿ ಡಿಸ್ಪ್ಲೇ ಪೀಸಸ್ನ ಇಲ್ಲಿ ಇದು ಮಾಡಿದ್ದಾರೆ. ಏಂಜಲ್ ಆಗಿರ್ಬೋದು, ಚಿಕ್ಲೆಟ್ಸ್ ಆಗಿರ್ಬೋದು, ಕೋಯ್ ಫಿಶಸ್ ಆಗಿರ್ಬೋದು, ಓಕೆನಾ. ಆಮೇಲೆ ಈ ಕಡೆ ಬನ್ನಿ, ಇಲ್ಲಿ ನೋಡ್ತಿರ್ಬೋದು ನೀವು, ಇದೆಲ್ಲ ನಿಮಗೆ ರೇರ್ ವೆರೈಟೀಸ್ ಆಫ್ ಗಪ್ಪೀಸ್ ಇದೆ. ಇಲ್ಲೆಲ್ಲ ಜೆಡ್ ಬ್ಲ್ಯಾಕ್ ಗಪ್ಪೀಸ್ ಆಗಿರ್ಬೋದು ಅಂತ ನೋಡಿ. ಇದೆಲ್ಲ ಆಕ್ಚುಲಿ ನೋಡೇ ಇರೋಣ ಇವೆಲ್ಲ. ಆಕ್ಚುಲಿ ಆ ಥರ ರೇರ್ ವೆರೈಟೀಸ್ ಗಪ್ಪೀಸ್ ಅಂತ ಹೇಳ್ಬೋದು, ಓಕೆನಾ. ಇದು ಅಷ್ಟೇ, ಇಲ್ಲಿ ಕೆಳಗಡೆ ಇರೋದೆಲ್ಲ ಗಪ್ಪೀಸ್ ಇವೆಲ್ಲ, ಓಕೆನಾ. ಇದೆಲ್ಲ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ, ಜಸ್ಟ್ ನಿಮ್ಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ಡಿಸ್ಪ್ಲೇ ಪೀಸ್ ಏನಿದೆ ಅಂದ್ಬಿಟ್ಟು, ಓಕೆನಾ. ಇದೆಲ್ಲ ನಿಮಗೆ ಇದು ಅಷ್ಟೇ ಇದೆಲ್ಲ ಗಪ್ಪೀಸ್ ಇದೆಲ್ಲ, ಓಕೆನಾ. ಅದಾದ್ಮೇಲೆ ನೋಡಿ ಇದೆಲ್ಲ ಇದೆ ಡ್ರಿಫ್ಟ್ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಇವ್ರ ಹತ್ರ. ಮತ್ತು ಇದು ಅಷ್ಟೇ ಪೋಲಾರ್ ಪ್ಯಾರೆಟ್ ಫಿಶ್ ನೋಡ್ಬೋದು ನೀವು ಇಲ್ಲಿ, ಓಕೆನಾ. ಇದೆಲ್ಲ ಇಲ್ಲೇ ಬ್ರೀಡ್ ಆಗಿರೋಂಥದ್ದು ವೀಕ್ಷಕರೇ. ಅದಾದ್ಮೇಲೆ ಇಲ್ಲಿ ಬನ್ನಿ, ಇಲ್ಲೇ ನೋಡ್ತಾರ ಏಂಜಲ್. ನೋಡಿ ಇಷ್ಟು ದೊಡ್ಡ ಏಂಜಲ್ ನೀವೆಲ್ಲ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನೋಡಿ ಸೈಜ್ ಕಂಪೇರಿಸನ್ ನೋಡಿ, ನಿಮ್ಮ ಕೈ ಸೈಜ್ ಕಂಪೇರ್ ಗೊತ್ತಾಗ್ತಿದೆ ಅನ್ಕೋತೀನಿ. ಇದು ಬಂದು ಬ್ರೀಡಿಂಗ್ ಪೇರ್ ವೀಕ್ಷಕರೇ, ಓಕೆನಾ. ಇದು ಪಕ್ಕದಲ್ಲಿ ನೋಡ್ತಿರ್ಬೋದು, ಇದು ವೈಟ್ ಕಲರ್. ಇದಕ್ಕೇನೋ ಒಂಥರ ಹೆಸರು ಆ್ಯಕ್ಚುಲಿ, ಆಮೇಲೆ ತಿಳ್ಕೊಳ್ಳೋಣ ಏನು ಅಂದ್ಬಿಟ್ಟು, ಓಕೆನಾ. ಅದಾದ್ಮೇಲೆ ಇನ್ನು ಈ ಕಡೆ ಬಂದರೆ ಇಲ್ಲೇನು ನೋಡ್ತಾ ಇರಾ, ಇಲ್ಲಿಂದ ನಿಮಗೆ ಬ್ರೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ನಮ್ಮ ಹಿಂಭಾಗದಲ್ಲಿ ನೋಡ್ತಿರಲ್ಲ, ಇದೆಲ್ಲ ಬಂದು ಸ್ಟ್ರಿಮ್ಸ್ದು ಒಂದೊಂದು ವೆರೈಟೀಸ್ ಆಫ್ ಸ್ಟ್ರಿಮ್ಸ್ ಇದೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ವೀಡಿಯೋದಲ್ಲಿ, ಓಕೆನಾ. ಅದಾದ್ಮೇಲೆ ಬನ್ನಿ ನೋಡಿ, ಇಲ್ಲಿಂದ ಮೇಯ್ನ್ ನಿಮಗೆ ಬ್ರೀಡಿಂಗ್ ಸೆಟಪ್ ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು ಇದೆಲ್ಲ ನಿಮಗೆ ಗಪ್ಪೀಸ್ ಅಂತೀನಿ, ಸಾರಿ ಇದೇನು ಬೀಟಾ ಫಿಶಸ್ ಆಗಿರ್ಬೋದು. ಇನ್ನು ಏನೋ ವೆರೈಟೀಸ್ ಫಿಶಸ್ ಇದೆಲ್ಲ ಅವೈಲೇಬಲ್ ಇದೆ. ಅದಾದ್ಮೇಲೆ ನೋಡಿ ಇಲ್ಲೇ ನಿನ್ನೆ ನೋಡ್ತಾರೆ, ಆ ಕಡೆ ಚಿಕ್ಲೆಟ್ ವೆರೈಟಿ ಇದೆ, ಏಂಜಲ್ಸ್ ಇದೆ ಆ ಕಡೆ ಎಲ್ಲ ನಿಮಗೆ ನೋಡ್ತಿರ್ಬೋದು ಆ ಕಡೆ ಎಲ್ಲ. ಇನ್ನು ಬನ್ನಿ, ಇನ್ನು ಇದು ಇಷ್ಟೇ ಎಲ್ಲ ವೀಕ್ಷಕರೇ, ಇಲ್ಲಿ ನೋಡ್ತಾರೆ ಇಷ್ಟೇ ಅಲ್ಲ. ಬನ್ನಿ ಆಚೆ ತೋರಿಸ್ತೀನಿ ನಿಮಗೆ. ಇನ್ನು ಎಷ್ಟು ದೊಡ್ಡದಾಗಿದೆ ನೋಡಿ, ಇಷ್ಟು ದೊಡ್ಡ ಫಾಂಡ್ಸು ನೀವು ಬೆಂಗಳೂರಲ್ಲಿ ನೋಡೋಕೆ ಸಾಧ್ಯ ಅಂತಲೇ ಹೇಳ್ಬೋದು. ಇದೆಲ್ಲ ಇಲ್ಲಿ ನಿಮಗೆ 1000 ಗಟ್ಟಲೆ ಫಿಶಸ್ ಇದೆ. 1000ಗಿಂತ ಜಾಸ್ತಿನೇ ಇದೆ ಆ್ಯಕ್ಚುಲಿ. 2000 3000ಕ್ಕಿಂತ ಅಧಿಕವಾಗಿದೆ ಫಿಶಸ್ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಬನ್ನಿ 1 2 ಇನ್ನು ಆ ಕಡೆ ಕೂಡ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಇಲ್ಲೆಲ್ಲ ಎಲ್ಲ ಥರ ರೇರ್ ವೆರೈಟೀಸ್ ಆಫ್ ಫಿಶಸ್ ಇಲ್ಲ ಇರ್ತಾರೆ, ಅವೈಲೇಬಲ್ ಇದೆ. ಗಪ್ಪೀಸಲ್ಲಿ ರೇರ್ ವೆರೈಟೀಸ್ ಅಂತ ಹೇಳ್ಬೋದು ವೀಕ್ಷಕರೇ. ಅವೆಲ್ಲ ತೋರಿಸಿದ್ರು ಕೂಡ ನಮಗೆ, ಅವೆಲ್ಲ ತೋರಿಸಿ ನಿಮಗೆ, ಓಕೆನಾ. ಬನ್ನಿ ನೋಡಿ, ಇಲ್ಲೊಂದು ಸೆಟಪ್ ಇದೆ ಆ್ಯಕ್ಚುಲಿ. ಇಲ್ಲೇನು ನೋಡಿದ್ರಲ್ಲ 1 2 3 4 5 ಅಲ್ಲ 5 ಸೆಟಪ್ಪು. ಇಲ್ಲಿ ಒಂದು 5-6 ಸೆಟಪ್ಸು. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನಂತ ಹೇಳಿದ್ರೆ, ಗಪ್ಪೀಸ್ನ ಹೇಗೆ ಬ್ರೀಡ್ ಮಾಡ್ತಾರೆ, ಆ್ಯಕ್ಚುಲಿ ಏನು ಪ್ರೋಸೆಸ್ ಇದೆ ಅದಾದ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಸರ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. Sir, hi sir. Hi. Sir, introduction ಮಾಡ್ಕೊಳ್ಳಿ sir. So we are Abbas Aquatics. We are ornamental fish farm located in Chandapur Anikal Road. Okay. It's a village called Masur. So we are inside the village Masur. So here we have guppies, swordtails, angels, chichlets, shrimps, bettas, and many more varieties. We breed, rear, and sell from here. Mostly you breed only guppies or anything else, sir? So we have more than 5 to 6 varieties of different fishes. Okay. So guppy is one strain. Okay. So swordtail is one different strain. Okay. And angels one different kind of strain. Okay. You have polar parrot and you have endless. You have bettas and all other varieties. Okay. Even shrimps we breed. We have more than 5 varieties of shrimps. Okay. Here everything we breed, we rear and sell them. Okay. This is our farm. And let me know what all questions you want to ask. We will answer you. Sir, first of all, when did you start this farm, sir? We started in 2018. 18. 18. Okay. Okay. So I'm a hobbyist basically. I love fishes. Okay. So I was into IT background and I want to do something different. And this came into my mind. Why can't we start a fish farm in Bangalore? Okay. So that's how the process started. And we almost 4 to 5 years. Okay. We are in this field and we have this kind of facility right now. Actually, I think this is the first fish farm I saw, sir, in Bangalore. Thank you. Because you have so many breeds. You breed here actually. Yeah, we breed here, we rear them, we condition them to the water condition here. Okay. And we breed them, stabilize the strain here, then we propagate and sell.
Sir, in this form, will you give retail price or in wholesale price? So we sell in all mediums. So for shopkeepers, it will be a different price. Okay. Wholesalers is a different price, and retailers and direct walk-ins, hobbyists, it's a different price. So everybody will be getting a different price depending upon the numbers, the quantity they pick up. Okay. Sir, in guppies, what kind of guppies you have? Right, at present? So guppies, we have more than 7 to 10 varieties of strains. This is Joel. He takes care of a farm here, full and full, and he will be explaining everything in Kannada for people to understand easily. Okay. Okay. So please, Joel. ನಮ್ಮ ಹತ್ರ ನೋಡೋದಾದ್ರೆ ಇದು ಮಿಕ್ಸ್ಡ್ ಗಪ್ಪೀಸ್ ಅಣ್ಣ. Okay. ಸೊ ಇದಿದೆ, ಆಮೇಲೆ ಶೋವಾಸ್ ಬಾರ್ಡ್ ಅಂತ ಹೇಳ್ತಾರೆ, Okay. ಇದೊಂಥರ ಪ್ಲಾಟಿ ವೆರೈಟಿ ಆ ಥರ ಬರುತ್ತೆ. ಆಮೇಲೆ ಇದು ಹ್ಯಾಲ್ವಿನೋ ಪಿಸ್ಟಲ್ ಟೆಟ್ರಾಸ್, ಇದು ಟೆಟ್ರಾ ವೆರೈಟೀಸ್ ಇದು. Okay. ಸೊ ಏಂಜಲ್ ಇದೆ, ಮಿಕ್ಸ್ಡ್ ಏಂಜಲ್ ಇದೆ, Okay. ಅಂಡ್ ಹ್ಯಾಲ್ವಿನೋ ವೈಟ್ ಏಂಜಲ್ ಇದೆ. Okay. ಇದು ಬ್ರೀಡಿಂಗ್ ಪೇರು ಸಿಗುತ್ತೆ ನಿಮ್ಮ ಹತ್ರ? ಬ್ರೀಡಿಂಗ್ ಪೇಡ್ ತರಿಸ್ಕೊಡ್ಬೋದು, ಪ್ರಾಬ್ಲಮ್ ಇಲ್ಲ. ಅಟ್ ಪ್ರೆಸೆಂಟ್ ಇರಲ್ಲ, ಬಟ್ ರಿಕ್ವೈರ್ಮೆಂಟ್ ಇದೆ, ತರಿಸ್ಕೊಡ್ಬೋದು. ಓಕೆ. ಇದು ಮೂನ್ ಟೈಲ್ ಅಂತಾರೆ. ಮೂನ್ ಟೈಲ್ ನೋಡೋಕೆ ಇದು ಏನದು ಮೌಲಿಸ್ ಇದಂಗಿದೆ ಆಕ್ಚುಲಿ. ಮೂನ್ ಟೈಲ್ ಮೌಲಿಸ್ ಇದು. ಮೌಲಿಸ್ ಅಲ್ಲ? ಓಕೆ 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 ಓಕೆ. ಸೊ ಇದೊಂಥರ ಒಳ್ಳೆ ವೆರೈಟಿ. ಓಕೆ, ಸೂಪರ್. ಸೊ ಹಾಗೆ ನೋಡೋದಾದ್ರೆ ರೆಡ್ ಡ್ರ್ಯಾಗನ್ಸ್ ಇದೆ. ರೆಡ್ ಡ್ರ್ಯಾಗನ್ಸ್ ರೆಡ್ ಡ್ರ್ಯಾಗನ್ಸ್ ಇದೆ. ಓಕೆ. ಓ ಸೂಪರ್. ಇದೆಲ್ಲ ಎಷ್ಟು ಸೈಜ್ ಅಲ್ಲಿ ಅವೈಲೇಬಲ್ ಇದೆ? ಇನ್ನೊಂದು ಇದು ನಾರ್ಮಲ್ ಅಡಲ್ಟ್ ಸೈಜ್ ಎಷ್ಟೇ ಬರುತ್ತೆ ಹೆಂಗೆ? ಇದು ಅಡಲ್ಟ್ ಸೈಜ್ ಆಕ್ಚುಲಿ. ಇದರಲ್ಲಿ ಅಡಲ್ಟ್ ಜುಬಿಲಿನ್ ಎರಡೂ ಇದೆ. ಓಕೆ. ಸೊ ಇದು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಓ ಸೂಪರ್. ಇದು ಬೇರೆ ರೇರ್ ಆಗಿದೆ. ಎಲ್ಲೋ ಲೇಸ್ ಅಂತ ಹೇಳ್ತಾರೆ. ಓಕೆ. ಸೊ ಇದು ಒಂಥರ ಯೂನಿಕ್, ಚೆನ್ನಾಗಿರೋ ಒಂದು ವೆರೈಟಿ. ಓಕೆ. ಇದೆಲ್ಲ ಪ್ಲಾಂಟ್ ಅಂಡ್ ಟ್ಯಾಂಕ್ಸ್ ಅಲ್ಲಿ ಬಿಡ್ಬೋದಲ್ಲ? ಎಲ್ಲ ಬಿಡು, ಗಪ್ಪೀಸ್ ಯಾವ್ದು ಬೇಕಾದ್ರೂ ಅದು ಬಿಡ್ಬೋದು. ಓಕೆ. ಜೆಟ್ ಬ್ಲ್ಯಾಕ್. ಓ ಸೂಪರ್. ಇದೊಂಥರ ಒಳ್ಳೆ ವೆರೈಟಿ ಬ್ಲ್ಯಾಕ್. ಸೂಪರ್. ಇದ್ರಲ್ಲಿ ಬೇರೆ ಕಲರ್ ಬರುತ್ತಲ್ಲ, ರೆಡ್ ಆ ಥರದ್ದಲ್ಲ? ಫುಲ್ ಕಲರ್ ಬೇರೆ, ಪ್ಯೂರ್ ರೆಡ್ ಎಲ್ಲ ಬರುತ್ತೆ? ಹೌದೌದು. ಓಕೆ. ಓ ಇದು ಸೂಪರ್ ಆಗಿದೆ. ಸ್ನೋ ವೈಟ್ ಅಂತ ಇದಕ್ಕೆ? ಓ ಸೂಪರ್ ಆಗಿದೆ ಆಕ್ಚುಲಿ. ಇದರಲ್ಲಿ ಮೇಲು ಫಿಮೇಲ್ ಹೆಂಗೆ ಐಡೆಂಟಿಫೈ ಮಾಡ್ತಾರೆ, ಏನ್ ಕತೆ? ಲೈಕ್ ಮೇಲ್ಗೆ ಅಂದ್ರೆ ಈ ತರ ಫುಲ್ ಫಿನ್ ಇರುತ್ತೆ, ಆಮೇಲೆ ತುಂಬಾ ಟೈಲ್ ಎಲ್ಲ ಜಾಸ್ತಿ ಇರುತ್ತೆ. ಫಿಮೇಲ್ಗೆ ಆ ತರ ಇರೋದು ತೋರಿಸ್ಬೋದು. ಫಿಮೇಲ್ ಬ್ಯಾಕ್ ಸೈಡ್ ಹೋಯ್ತು. ಸೆಕೆಂಡ್ ಇದೆಲ್ಲ ಮೇಲೆ ಇಲ್ಲಿರೋದಲ್ಲ. ಓಕೆ. ಇದು ಇಲ್ಲಿದೆ ನೋಡಿ, ಇದು ಫಿಮೇಲ್. ಸೊ ಅದಕ್ಕೆ ಅಷ್ಟೊಂದು ಟೈಲ್ ಇರಲ್ಲ. ಓ ಟೈಲ್ ಚಿಕ್ಕದಿರೋದು, ಇದು ಸೈಜ್ ದಪ್ಪ ಇರುತ್ತೆ. ಲುಕ್ ವೈಸ್ ಅಲ್ಲ ಮೇಲ್ ಚೆನ್ನಾಗಿ ಕಾಣುತ್ತೆ, ಮೇಲೆ ಚೆನ್ನಾಗಿರುತ್ತೆ. ಓ ಸೂಪರ್. ಓಕೆ ಸೂಪರ್. ಹಾಗೆ ನೋಡೋದಾದ್ರೆ ಪ್ಲಾಟಿನಮ್ ಡಂಬೋಯರ್, ರೆಡ್ ಪ್ಲಾಟಿನಮ್ ಡಂಬೋಯರ್ ಅಂತ ಹೇಳ್ತಾರೆ. ಸೊ ಇದು ಮೇಲ್ ಅಂಡ್ ಫಿಮೇಲ್ ಎರಡೂ ಇದೆ. ಓಕೆ. ಇದು ವಿಂಗ್ಸ್ ಎಲ್ಲ ಸಕ್ಕತ್ ಬರುತ್ತೆ, 3 ಕಲರ್ಸ್ ಬರುತ್ತೆ, ಬ್ಲೂ ರೆಡ್. ಸೂಪರ್. ಅದು ರೆಡ್ ಡ್ರ್ಯಾಗನ್ ಬ್ರೀಡಿಂಗ್ ಪ್ಯಾಸ್. ಓ ಬ್ರೀಡಿಂಗ್ ಪ್ಯಾಸ್. ಓಕೆ. ಓಕೆ. ಆಮೇಲೆ ಇಲ್ಲಿ ಕೆಳಗಡೆ ಇರೋದು ಇದು ಹೆಂಡರ್ ವೆರೈಟಿ. ಇದು ಗಪ್ಪೀಸೇನಾ? ಗಪ್ಪೀಸ್ ತರನೇ, ಒಂಥರ ಎಕ್ಸೋಟಿಕ್ ರೇರ್ ವೆರೈಟೀಸ್ ಹೇಗೆ? ಓಕೆ. ಇಂಪೋರ್ಟ್ ಆಗಿರೋದು. ಓಕೆ ಸೂಪರ್. ಇದು ರೆಡ್ ಲೇಸ್ ಅಂತ ಹೇಳ್ತಾರೆ. ರೆಡ್ ಲೇಸ್? ರೆಡ್ ಲೇಸ್. ಓಕೆ. ಸೊ ಇದೊಂಥರ ಒಳ್ಳೆ ವೆರೈಟಿ ಇದೆ, ಅದನ್ನ ಬ್ರೀಡ್ ಮಾಡಕ್ ನೋಡ್ತಾ ಇದೀವಿ. ಓ ಟ್ರೈ ಮಾಡ್ತಾ ಇದ್ದೀರಾ? ಓಕೆ ಸೂಪರ್. ಅದು ರೆಡ್ ಡ್ರ್ಯಾಗನ್ ಮೇಲ್ಸ್. ಮೇಲ್ ಇದು ತುಂಬಾ ಜನ ಮೇಲ್ಸ್ ಕೇಳ್ಕೊಂಡ್ ಬರ್ತಾರೆ, ಮೇಲ್ಸ್ ಬರ್ತಾರೆ. ಓಕೆ ಓಕೆ. ಇಲ್ಲಿ ಫೀಮೇಲ್ ಏನು ಕೊಡ್ತೀರಾ ನೀವು? ಹೌದು ಕೊಡ್ಬೋದು, ಫೀಮೇಲ್ಸ್ ಕೊಡ್ತೀವಿ. ತುಂಬಾ ಜನ ಬ್ರೀಡ್ ಮಾಡಬೇಕು ಅಂತ ಕೇಳ್ತಾರಲ್ಲ, ಸೊ ಅವ್ರಿಗೆ. ಓಕೆ. ಇದು ಪಕ್ಕದಲ್ಲಿರೋದು ಇದು ಶಾರ್ಟ್ ಬಾಡಿ ಕೋಯಿ ಅಂತ ಹೇಳ್ತಾರೆ. ಅದು ಶಾರ್ಟ್ ಆಗಿರುತ್ತೆ, ನೋಡಕ್ಕೆ ಒಂಥರ ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ. ಓಕೆ. ಓ ಶಾರ್ಟ್ ಬಾಡಿ ಕೋಯಿ ಅಂತ. ಶಾರ್ಟ್ ಬಾಡಿ ಕೋಯಿ ಅಂತ ಹೇಳ್ತಾರೆ. ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ. ಸೂಪರ್. ಅದಾದ್ಮೇಲೆ ಇದು ಬಂದು ಪ್ಯಾರೆಟ್ ಫಿಶ್ ಅಲ್ಲ? ಹೌದು, ಬ್ರೀಡಿಂಗ್ ಪ್ಯಾರ್ಸ್. ಓಕೆ. ಪೋಲಾರ್ ಪ್ಯಾರೆಟ್ ಬ್ರೀಡಿಂಗ್. ಓಕೆ. ಸೊ ಅಲ್ಲಿ ಒಳಗಡೆ ಒಂದು ಫಿಮೇಲ್ ಇದೆ, ನೋಡ್ಬೋದು. ಒಳಗಡೆ ಇದೆಯಾ? ಒಳಗಡೆ ಕಾಣ್ತಾ ಇಲ್ಲ ಆಕ್ಚುಲಿ, ಒಳಗಡೆ ಇದೆ ನೋಡ್ತಾ ಇರ್ಬೋದು. ಸೂಪರ್. ಅದಾದ್ಮೇಲೆ ಬೇರೆ ನಿಮ್ಮ ಹತ್ರ ಬೇರೆ ಕೋಯಿ ಇದೆ, ಚಿಚ್ಚಲೆ. ಇದೆಲ್ಲ ನಿಮ್ದಲ್ಲಿ ಬ್ರೀಡ್ ಆಗಿರೋಂಥದ್ದಲ್ಲ? ಇಲ್ಲ, ಇದು ಆಕ್ಚುಲಿ ತರ್ಸಿದ್ದು ಮರಿಯಾಗಿ ತರಿಸ್ಬಿಡಿ ಇಲ್ಲಿ ಗ್ರೋ ಮಾಡಿ. ಬ್ರೀಡ್ ಕೋಯಿ ಬ್ರೀಡರ್ಸ್ ಇದೆಯಲ್ಲ, ಬ್ರೀಡಿಂಗ್ ಟ್ರೈ ಮಾಡ್ತಾ ಇದೀವಿ. ಓಕೆ. ಸೊ ಅದು ಮಾಡಬೇಕು. ಓಕೆ. ಇದರಲ್ಲಿ ಯಾವ ತರ ಕಲರ್ ಸಿಗುತ್ತೆ ನಿಮ್ಮ ಹತ್ರ, ಏನ್ ಕತೆ? ಇದರಲ್ಲಿ ಅದೇ ಆರೆಂಜ್ ಅಂಡ್ ವೈಟ್ ಟೆಕ್ಸ್ಚರ್ಡ್ ಮೇಲೆ ಸಿಗುತ್ತೆ ಒಂದೊಂದು ಕಲರ್. ಓಕೆ. ಟೊಮ್ಯಾಟೊ ಕೋಯಿ ಅಂತ ಹೇಳ್ತಾರೆ, ಈ ಯೆಲ್ಲೋ ಅಂಡ್ ಬ್ಲ್ಯಾಕ್. ಓಕೆ ಸೂಪರ್. ಅದಾದ್ಮೇಲೆ ಕೆಳಗಡೆ ಚಿಕ್ಲೆಟ್ಸ್ ಇದೆಯಲ್ಲ? ಚಿಕ್ಲೆಟ್ಸ್ ಇದೆ. ಇದು ನಿಮ್ಮ ಫಾರ್ಮ್ ದೇನಾ? ಹೌದೌದು, ಇದೊಂದು 20 ವೆರೈಟೀಸ್ ಆಫ್ ಚಿಕ್ಲೆಟ್ಸ್ ಇದೆ. ಓಕೆ ಸೂಪರ್. ಅದಾದ್ಮೇಲೆ ಬೇರೆ ಬ್ರದರ್ ಇನ್ನೇನಿದೆ? ಬೇರೆ ನೀವು ನೋಡಿದ್ರೆ ಆಸ್ಕರ್ಸ್ ಇದೆ. ಓ ಇದು ನಿಮ್ಮ ಬ್ರೀಡಿಂಗ್ ಏನೋ? ಇದನ್ನು ಇಲ್ಲ, ಇದು ತರಿಸಿದ್ದು ಆಕ್ಚುಲಿ. ಇದನ್ನು ಬ್ರೀಡ್ ಮಾಡಕ್ಕಂತ ಇದೀವಿ, ಟ್ರೈ ಮಾಡಿದೆ. ಓಕೆ. ಬಟ್ ಯಾವ ಕ್ಲೈಮೇಟ್ ಅಲ್ಲಿ ಬ್ರೀಡಿಂಗ್ ಮಾಡ್ತೀರಾ, ಏನ್ ಕತೆ? ಬ್ರೀಡಿಂಗ್ ಬಂದ್ಬಿಟ್ಟು ತುಂಬಾ ಕೋಲ್ಡ್ ಸೀಸನ್ ಆಗಿರ್ಬಾರ್ದು. ಓಕೆ. ಈ
ಈ ತೀರಾ ಹೀಟು ಇರಬಾರ್ದು, ತೀರಾ ಕೋಲ್ಡ್ ಇರಬಾರ್ದು, ಆ ಥರ ಮಿಡಲ್ ಅಲ್ಲಿ. ಮಿಡಲ್ ಇರಬೇಕು. ಓಕೆ ಆಮೇಲೆ ನೀರ್ ಕಂಡೀಷನ್ ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ತುಂಬಾ ರಿಸ್ಕ್. ಓಕೆ 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 ಸೂಪರ್. ಅದಾದ್ಮೇಲೆ ಏಂಜಲ್ ಫಿಶಸ್ ಇದೆ ನಿಮ್ಮ ಹತ್ರ? ಇಲ್ಲದು ಇಲ್ಲಿದೆ ನೋಡು, ಏಂಜಲ್ ಇದು ಬ್ರೀಡಿಂಗ್ ಪೇರ್ಸ್ ಅವೆಲ್ಲ. ಹೌದೌದು. ಎಷ್ಟು ಸೈಜ್ ಇದೆ ಆಕ್ಚುಲಿ ಇದು? ಇದಿರುತ್ತೆ ಒಂದು 4 to 5 ಇಂಚಸ್ ಮೇಲಿದೆ ಇದು. ನೋಡಿ ವೀಕ್ಷಕರೇ, 4 to 5 ಇಂಚಸ್ ಇದೆ ಆಕ್ಚುಲಿ. ಇದು ಬ್ರೀಡಿಂಗ್ ಪೇರು. ಇದು ಪಕ್ಕದಲ್ಲಿ ನೋಡ್ತಾ ಇದು ಅಷ್ಟೇ ಅಲ್ಲ, ವೈಟ್. ಹೌದು. ಇದಕ್ಕೆ ಏನಂತಾರೆ ಇದು ಕಲರ್, ಇದು ನೇಮ್ ಇದಕ್ಕೆ? ಇದು ಆಲ್ಬಿನೋ ವೈಟ್ ಅಂತ. ಆಲ್ಬಿನೋ ವೈಟ್. ಓಕೆ ಸೂಪರ್. ಸೇಮ್ ಇದು ಸೇಮ್ ಆಕ್ಚುಲಿ ನೋಡ್ತಿರ್ಬೋದು. ಸೂಪರ್ ನೋಡ್ತಿರ್ಬೋದು. ನೋಡೋದಾದ್ರೆ ಹ್ಯಾಲ್ಗೇಟರ್, ಸ್ಯಾಲ್ಮೇಸ್ ಹ್ಯಾಲ್ಗೇಟರ್ ಅಂತ ಹೇಳ್ತಾರೆ. ಓಕೆ ಇದು ಅಪ್ ಟು ಒಂದು 4 ಯಾವ ಥರ ಟ್ಯಾಂಕ್ಸ್ ಅಲ್ಲಿ ಬಿಡ್ಬೋದು, ಏನು ಕತೆ? ಯಾವ ಟ್ಯಾಂಕ್ ಅಲ್ಲಿ ಬೇಕಾದ್ರೂ ಇರ್ಬೋದು. ಅವರು ಬಂದ್ಬಿಟ್ಟು ಹ್ಯಾಲ್ಗೇಸ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಗಲೀಜುಗಳು ತಿನ್ನುತ್ತೆ ಆ ಥರದ್ದು. ಓಕೆ ಇದೆಲ್ಲ ಪ್ಲಾಂಟೆಡ್ ಟ್ಯಾಂಕ್ಸ್ ಆ ಥರದ್ದು ಬಿಡ್ಬೋದಲ್ಲ? ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈ ನಾವು ಹಾಕಿರೋ ಫೀಡ್ ಎಲ್ಲ ಜಾಸ್ತಿ ಆಗ್ಬಿಟ್ರೆ ಅದು ಡೌನ್ ಅಲ್ಲಿ ಸೆಟಲ್ ಆದ್ಮೇಲೆ ತಿನ್ಕೊಳ್ಳುತ್ತೆ. ಸೊ ಟ್ಯಾಂಕ್ ಚೆನ್ನಾಗಿ ಕ್ಲಿಯರ್ ನೋಡ್ಕೊಳ್ಳುತ್ತೆ. ಓಕೆ ಇದು ನೋಡೋದಾದ್ರೆ ಪೋಲಾರ್ ಪರೆಟ್ ಫ್ರೈಸಸ್ ಇದೆ. ಓಕೆ ಇದು ಮರಿಗಳು ಅದೇ ಒಂದ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದ್ರೆ ಇಲ್ಲಿದೆ. ಇದೆಲ್ಲ ಮರಿಗಳು ಇವೆಲ್ಲ? ಇದೆಲ್ಲ ಒಂದ್ ಸ್ವಲ್ಪ ಜುವೆಲಿಯನ್ ಮರಿಗಳು. ಓಕೆ ದೊಡ್ಡ ಸೈಜ್ ಬೇಕಾದ್ರೆ ಸಿಗುತ್ತೆ? ಓಕೆ ಇದು ನೋಡೋದ್ರೆ ಝೀಬ್ರಾ ಪೋಲಾರ್ ಪ್ಯಾರೆಟ್ ಮೀಡಿಯಂ ಸೈಜ್. ಅವೆಲ್ಲ ಸ್ಮಾಲ್ ಸೈಜ್ ಆ ಥರದ್ದು, ಅದಕ್ಕೆ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು. ಇದು ಹ್ಯಾಲ್ಬಿನೋ ಪೋಲಾರ್ ಪ್ಯಾರೆಟ್ ಅಂತ ಹೇಳಿ. ಓಕೆ ಸೊ ಈ ಥರ 2 ವೆರೈಟೀಸ್ ಇದೆ ಇದರಲ್ಲಿ. ವೈಟು ಮತ್ತು ಇದರಲ್ಲಿ ಬೇರೆ ಕಲರ್ಸ್ ಅನ್ನು ಬರ್ತದೆ ಇದರಲ್ಲಿ? ಪೋಲಾರ್ ಪ್ಯಾರೆಟ್ ಅಲ್ಲಿ ಇದೆರಡೇ ಬರೋದು. ಬೇರೆ ನಾರ್ಮಲ್ ಪ್ಯಾರೆಟ್ ಅಲ್ಲಿ ತುಂಬಾ ಕಲರ್ಸ್ ಸಿಗುತ್ತೆ. ಗ್ರೀನ್ ಇದೆ, ಆಮೇಲೆ ಬ್ಲೂ ಅಲ್ಲ, ಆರೆಂಜ್, ರೆಡ್, ಈ ತರ ತುಂಬಾ ಕಲರ್ಸ್ ಇದೆ. ಓಕೆ ನಿಮ್ಮ ಹಿಂದೆ ನೋಡಿ, ಹಿಂದೆ ಇದೆಯಲ್ಲ ಅದು ಇದೆಲ್ಲ ಚಿಕ್ಲೇಟ್ಸ್. ನಿಮ್ಮಲ್ಲಿ ಬೆಳ್ತಿರೋದು ಇದನ್ನು? ಅದು ಹೇಗೆ? ಹೌದೌದು, ಬೆಳೆಸಿರೋದು. ಮರಿಯಾಗಿ ತಗೊಂಡು ಇದನ್ನ ಬೆಳೆಸಿರೋದು. ಓಕೆ ನೋಡಿ ವೀಕ್ಷಕ ನೋಡ್ತಿರ್ಬೋದು, ಇದೆಲ್ಲ ಇದೇ ಬ್ರೀಡಿಂಗ್ ಫಾರ್ಮಲ್ಲಿ ಬೆಳೆದಿರೋಂಥ ಚಿಕ್ಲೆಟ್ಸ್ ನೋಡ್ತಿರ್ಬೋದು. ಓಕೆ ಸೊ ಇವಾಗ ಇಲ್ಲಿ ನೋಡ್ತಾರೆ ಇದೆಲ್ಲ ಬಂದು ಶ್ರಿಮ್ಸ್ ಏನದು ಬ್ರೀಡಿಂಗ್ ಸೆಟಪ್ ಅಲ್ಲ ಇದು? ಓಕೆ ಒಂದೊಂದು ತೋರಿಸ್ತಾ ಬ್ರದರ್ ಯಾವ್ದಾದ್ರು ಅಂದ್ಬಿಟ್ಟು. ಓಕೆ ತೋರಿಸೋಣ, ಒಂದು ಎತ್ಕೊಂಗೆ ತೋರಿಸಿ. ಇದು ಬಂದು ಸಕುರಾ ರೆಡ್ ಅಂತ ಹೇಳ್ತಾರೆ. ಸೊ ಇದೊಂಥರ ಚೆನ್ನಾಗಿರುತ್ತೆ ರೆಡ್. ಸಕುರಾ ರೆಡ್? ಸಕುರಾ ರೆಡ್ ಓಕೆ ಅಂದ್ರೆ ಒಂಥರ ಮಿಲ್ಕಿ ರೆಡ್ ತರ ಇರುತ್ತೆ. ಓಕೆ ಸಕುರಾ ರೆಡ್. ಆಮೇಲೆ ಇನ್ನೊಂದು ನೋಡೋದಾದ್ರೆ ಇದು ಚಾಕೋ ಬ್ಲ್ಯಾಕ್ ಅಂತಾರೆ. ಚಾಕೋ ಬ್ಲ್ಯಾಕ್? ಚಾಕೋ ಬ್ಲ್ಯಾಕ್ ಅಂದ್ರೆ ಈ ಬ್ಲ್ಯಾಕ್ ಅಲ್ಲಿ ಒಂಥರ ಚಾಕೋ ಕಲರ್, ಬ್ರೌನಿಶ್ ಟೈಪ್. ಬ್ರೌನಿಶ್ ಟೈಪ್ ಇರುತ್ತೆ. ಸೊ ಚಾಕೋ ಬ್ಲ್ಯಾಕ್ ಅಂತಾರೆ. ಓಕೆ ಸೂಪರ್. ಓಕೆ ಓಕೆ ಅದಾದ್ಮೇಲೆ ಇದು ಬಂದು ರೆಡ್ ಅಲ್ಲ, ಇದು ಬ್ಲಡ್ಡಿ ಮೇರಿ ಅಂತ ಹೇಳ್ತಾರೆ. ಬ್ಲಡಿ ಮೇರಿ? ಹೌದು, ಡಾರ್ಕ್ ರೆಡ್ ಬ್ಲಡ್ಡಿ ಮೇರಿ ಅಂತ. ಓಕೆ ಆ ರೆಡ್ಗೂ ಈ ರೆಡ್ಗೂ ಕಂಪೇರ್ ಮಾಡಿದ್ರೆ ಅದು ಒಂದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಹೌದು. ಓಕೆ ಸೂಪರ್. ಇದು ಪಕ್ಕದಲ್ಲಿ ಡ್ರೀಮ್ ಬ್ಲೂ. ಡ್ರೀಮ್ ಬ್ಲೂ ಅಂತನಾ? ಹೌದು. ಎಷ್ಟು 4-5 ಕಲರ್ಸ್ ಬರ್ತಾ ಇದ್ರಲ್ಲಿ? ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ. ಓಕೆ ಶ್ರಿಂಪ್ಸ್ ಅಲ್ಲಿ. ಇದು ಡ್ರೀಮ್ ಬ್ಲೂ. ಆಮೇಲೆ ಇದು GB ಎಲ್ಲೋ, ಗೋಲ್ಡನ್ ಬ್ಲ್ಯಾಕ್ ಎಲ್ಲೋ ಅಂತ ಹೇಳ್ತಾರೆ. ಓಕೆ ಸೂಪರ್. ಇದು ಫಸ್ಟ್ ಅಲ್ಲಿ ತೋರಿಸಿದ್ದು ಏನಂದ್ರೆ ಇದು ಸಕುರಾ ರೆಡ್. ಸಕುರಾ ರೆಡ್. ಇದಕ್ಕೂ ಮತ್ತೆ ಇದಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ ಕಲರ್ ಅಲ್ಲ? ಹೌದು ಹೌದು. ಇದು ಒಂಥರ ಡಾರ್ಕ್ ರೆಡ್ ಬರುತ್ತೆ, ಸ್ವಲ್ಪ ಲೈಟ್ ಬರುತ್ತೆ, ರೆಡ್ ಕಲರ್ ಬರುತ್ತೆ ಇದಕ್ಕೆ. ಓಕೆ ಅದು ನಾರ್ಮಲ್ ಒಂಥರ ಸ್ನೋ ರೆಡ್ ತರ ಇರುತ್ತೆ. ಸೊ ಇವಾಗ ಶಿಂಪಲ್ ಮುಗೀತು. ಇದು ಗಪ್ಪಿ ಬ್ರೀಡಿಂಗ್ ಯೂನಿಟ್. ಇವೆಲ್ಲ ಗಪ್ಪೀಸ್ ಅವೆಲ್ಲ? ಇದರಲ್ಲೆಲ್ಲ ಗಪ್ಪೀಸ್ ಬ್ರೀಡ್ ಮಾಡ್ತಾ ಇದೀವಿ. ಯಾವ್ಯಾವ್ದಾರು ಗಪ್ಪೀಸ್ ಇದೆ ನಿಮ್ಮ ಹತ್ರ? ಗಪ್ಪೀಸ್ ನಮ್ಮ ಹತ್ರ ಒಂದು 6-7 ವೆರೈಟೀಸ್ ಇದೆ. 6-7 ವೆರೈಟೀಸ್ ಇದೆ. ಒಂದೊಂದು ತೋರಿಸ್ತಾ ಹೋಗ್ತೀರಾ ಯಾವ ಥರ ಗಪ್ಪೀಸ್ ಇದೆ ಅಂತ? ತೋರಿಸೋಣ. ಓಕೆ ಇದು ರೆಡ್ ಡ್ರ್ಯಾಗನ್ ಅಂತ ಹೇಳ್ತಾರೆ. ರೆಡ್ ಡ್ರ್ಯಾಗನ್ ಡಂಬೋ ಇಯರ್ ಒಂದು ನಿಮಿಷ ಅಂತ ತೋರಿಸ್ತೀವಿ. ಒಂದು ಇದು ನೆಟ್ ಎತ್ಕೊಂಬಂದು ಕೊಡೋದು. ರೆಡ್ ಡ್ರ್ಯಾಗನ್ ಡಂಬೋ ಇಯರ್ಸ್ ಅಲ್ಲ? ರೆಡ್ ಡ್ರ್ಯಾಗನ್ ಡಂಬೋ ಇಯರ್ ಅಂತ ಹೇಳ್ತಾರೆ. ಓಕೆ ಸೂಪರ್. ಇದರಲ್ಲಿ ಮೇಲು ಫೀಮೇಲ್ಸ್ ಇಲ್ಲ ಬೇರೆ ಕಲರ್ಸ್ ಎಲ್ಲ ಬರ್ತಾ ಇದರಲ್ಲಿ? ಇಲ್ಲ, ರೆಡ್ ಡ್ರ್ಯಾಗನ್ ಅಲ್ಲಿ ಇದು ಒಂದೇ ಕಲರ್ ಬರೋದು. ಓಕೆ ಅದೇ ತುಂಬಾ ವೆರೈಟೀಸ್ ಬರುತ್ತೆ, ಅಂದ್ರೆ ಕಲರ್ ಡಿಫ್ರೆನ್ಸ್ ಬರುತ್ತೆ. ಓಕೆ ಅವರಲ್ಲಿ ಫ್ರಂಟಲ್ಲಿ ತೋರಿಸಲ್ಲ ಅದೇ? ಹೌದು. ಓಕೆ ಸೂಪರ್ ಸದಾ ಇದೆ. ಸೂಪರ್. ಬೇರೆ ನೆಕ್ಸ್ಟ್ ನೋಡಿದ್ರೆ AFR ರೆಡ್ ಇದೆ. AFR ರೆಡ್ ಅಂತನಾ? ಹೌದು, ಫುಲ್ ಬಾಡಿ ರೆಡ್ ಅಂತ. ಓಕೆ ಫುಲ್ ಬಾಡಿ ರೆಡ್ ಅಂತ ಇದು? AFR ರೆಡ್ ಅಂತ ಹೇಳ್ತಾರೆ. ಓಕೆ ಇದು ಗಪ್ಪೀಸ್ ಇವೆಲ್ಲ? ಹೌದು, ಇದೆಲ್ಲ ಗಪ್ಪೀಸ್. ಓಕೆ ಸೂಪರ್.
ನೆಕ್ಸ್ಟ್ ಇನ್ಯಾವುದಿದೆ? ನೆಕ್ಸ್ಟ್ ನೋಡೋದಾದ್ರೆ ಶೋ ವಾಸ್ ಸ್ವಾಡ್ ಇದೆ ಬ್ರೀಡಿಂಗ್, ಅಲ್ಲಿ ನೋಡಿರ್ತೀರಾ? ಫ್ರಂಟಲ್ಲಿ ನೋಡಿದ್ರು ಒಂಥರ ಮೋಲೀಸ್ ಥರ ಇದೆ ಅಂತ ಹೇಳಿದ್ರು. ಹೌದು. ಓಕೆ. ಒಂದು ಯೂನಿಟಲ್ಲಿ ಎಷ್ಟು ಬ್ರೀಡ್ ಮಾಡುತ್ತೆ? ಒಂದು ಇಷ್ಟು ಪಾಂಡಲ್ಲಿ ಎಷ್ಟು ಬ್ರೀಡಿಂಗ್ ಇರುತ್ತೆ ಅನ್ನೋದು? ಅದು ಫಿಶ್ದು ಸೈಜು, ಆಮೇಲೆ ಅದು ತುಂಬ ಹೆಲ್ತಿ ಆಗಿದ್ರೆ ಅಷ್ಟು ಪ್ರೈಸ್ ನಮ್ಗೆ ಸಿಗುತ್ತೆ. ಎಷ್ಟು ಅಂದಾಜು ಎಷ್ಟು ಬಿಡ್ತೀರಾ ಅದರಲ್ಲಿ? ಇದರೆಲ್ಲ ಒಂದು 10 pairs ಬಿಟ್ಟಿರ್ತೀವಿ. ಒಂದು ತೋರಿಸಿ ಒಂದು ಹೇಳ್ತೀನಿ ನಾನು. ಸ್ವಲ್ಪ ಎಲ್ಲ ಗಿಡಗಳು ಬೆಳೆದ್ಬಿಟ್ಟವಲ್ಲ ಸಿಕ್ಕಲ್ಲ ಕೈಗೆ. ಇದು ಮೇಲು, ಇದು ಫೀಮೇಲ್. ಓ, ಕಲರ್ ಐಡೆಂಟಿಫೈ ಆಗುತ್ತೆ ಅದು? ಹೌದು. ಇಲ್ಲ ಬ್ಲ್ಯಾಕ್ ಸ್ಪಾಟ್ ಬರೋದು ಫೀಮೇಲ್ ಇದೆ. ಇದು ಮೇಲ್, ಇದು ಫೀಮೇಲ್. ಓ, ಅಥವಾ ಟೈಲ್ ಬರೋದು ಬಂದು ಮೇಲ್? ಹೌದು. ಓಕೆ. ಫೀಮೇಲ್ ಬರಲ್ಲ? ಫೀಮೇಲ್ ಬರಲ್ಲ. ಓಕೆ, ಸೂಪರ್. ಓಕೆ, ಅದಾದ್ಮೇಲೆ ಇದು ಸಕ್ಕದಾಗಿದೆ. ಇದು ಯಾವ್ದೋ ಒಂಥರ ಸಕ್ಕದ. ಇದು ಪ್ಯಾರ್ಸ್ ಒಂದು 50 pairs ಆರ್ಡರ್ ಬಂದಿದೆ. ಓಕೆ. ರೆಡ್ ಡ್ರ್ಯಾಗನ್ ಅವಳೆ ತೋರಿಸಲ್ಲ ಅದೇನಾ? ಓವರಾಲ್ 150-200 ಇರಲಿ. ಇದರಲ್ಲಿದೆ 150 ಇದೆ. ಓಕೆ, ಸೂಪರ್. ಅದಾದ್ಮೇಲೆ ಇದು ಎಂಡ್ಲರ್ ವೆರೈಟೀಸ್, ಎಕ್ಸೋಟಿಕ್ ವೆರೈಟಿ ಇದು. ಓಕೆ. ಎಲ್ಲೋ ಟೈಗರ್ ಅಂತ ಹೇಳ್ತಾರೆ. ಮತ್ತೆ ಎಲ್ಲೋ ಟೈಗರ್. ಓಕೆ. ಸ್ವಲ್ಪ ರೇರ್ ವೆರೈಟೀಸ್ ಇದು? ರೇರ್ ವೆರೈಟಿ, ಎಕ್ಸೋಟಿಕ್ ವೆರೈಟಿ. ಓಕೆ. ಆಮೇಲೆ ರೆಡ್ ಚಿಲ್ಲಿ ಅಂತ ಹೇಳ್ತಾರೆ ಅದನ್ನ. ನೋಡಿ ವಿಷಯ, ಎಷ್ಟು ರೇರ್ ವೆರೈಟೀಸ್ ಆಫ್ ನಿಮಗೆ ಗಪ್ಪೀಸ್ ನೋಡ್ಬೋದು ನೀವು ಇಲ್ಲಿ. ಆ್ಯಕ್ಚುಲಿ ನಿಮಗೆ ರ್ಯಾಂಡಮ್ ಆಗಿ ತೋರಿಸ್ತಾನೆ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಫಾರ್ಮಲ್ಲಿ ಇದೆಲ್ಲ ತೋರ್ಸೋಕ್ಕಾಗಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ತೀನಿ. ಇದು ಯಾವ್ದು ಇರೋದು? ಇದು ರೆಡ್ ಚಿಲ್ಲಿ ಅಂದನಾ? ಹೌದು. ಓಕೆ. ಅಲ್ಲ, ವಿಂಗ್ಸ್ ಎಲ್ಲ ಸಕ್ಕದಾಗ ಬಂದಿದೆಯಲ್ಲ, ಸೂಪರ್. ಅದಾದ್ಮೇಲೆ ಆ ಕಡೆ ಪ್ಲಾಟಿನಮ್ ಡಂಬೋ ಇಯರ್, ರೆಡ್ ಪ್ಲಾಟಿನಮ್ ಡಂಬೋ ಇಯರ್ ಅಂತ ಹೇಳ್ತಾರೆ. ಓಕೆ. ನೀವು ಅಲ್ಲಿ ನೋಡಿರ್ತೀರ ಪ್ಲಾಟಿನಮ್ ಡಂಬೋ ಇಯರ್? ಹೌದು. ಇದರಲ್ಲಿ ಕಲರ್ಸ್ ಡಿಫ್ರೆನ್ಸ್ ಬರುತ್ತೆ ಇದರಲ್ಲಿ? ಇದ್ರಲ್ಲಿ ಬರಲ್ಲ. ರೆಡ್ ಪ್ಲಾಟಿನಮ್ ಅಲ್ಲಿ ಈ ಥರನೇ ಹೀಗೆ ಬರುತ್ತೆ. ಓಕೆ. ಇದು ಪಕ್ಕದಲ್ಲಿ ಇರೋದು ಅದು ಫೀಮೇಲ್ಸ್. ಅದು ಮೇಲು, ಇದು ಫೀಮೇಲ್. ಓ, ಹೌದಾ? ಕಲರೇಷನ್ ಇರೋದು ಮೇಲ್, ಕಲರೇಷನ್. ಫೀಮೇಲ್ ಕಲರೇಷನ್ ಕಮ್ಮಿ ಬರುತ್ತೆ. ಓಕೆ, ಸೂಪರ್. ಫೀಮೇಲ್ ಎಲ್ಲದರಲ್ಲೂ ಸ್ವಲ್ಪ ಕಲರೇಷನ್ ಕಮ್ಮಿ ಅನ್ಕೋತೀನಲ್ಲ? ಹೌದೌದು, ಗಪ್ಪೀಸಲ್ಲಿ ಹಾಗೆ ಬರೋದು ಫೀಮೇಲ್. ಓಕೆ. ಇವಾಗ ಇದರಲ್ಲಿಲ್ಲ ಟೋಟಲ್ ಎಷ್ಟು ಸೆಟಪ್ ಇದೆ ಇಲ್ಲಿ ಟೋಟಲ್ ಓವರ್ ಆಲ್? ಇದು ಟೋಟಲ್ ಆಗಿ ನಾವು ಗಪ್ಪೀಸ್ ಮಾತ್ರ ಇಲ್ಲಿ ಮಾಡ್ತಾ ಇದೀವಿ. ಆಮೇಲೆ ಬೆಟ್ಟಾಸ್ ಇದೆ. ಬೆಟ್ಟ ಫೀಮೇಲ್ ತೋರಿಸ್ಬೋದು. ಸಕಾಲ ಬಿಟ್ಟಾಸ ಫೀಮೇಲ್ ಒಟ್ಟಿಗೆ ಬಿಡ್ಬೋದಾ? ಇದೆಲ್ಲ ಫೀಮೇಲ್ಸ್ ಏನು ಪ್ರಾಬ್ಲಮ್ ಅಷ್ಟೊಂದಿಲ್ಲ. ಅಟ್ಯಾಕ್ ಮಾಡಿದ್ರೆ ಎತ್ಬಿಡಬೇಕು. ಮೇಲ್ಸ್ ಮಾತ್ರ ಅಟ್ಯಾಕ್ ಮಾಡ್ಬೋದಾ? ಸೂಪರ್. ಹೌದು, ಎಲ್ಲ ಥರ ಕಲರ್ಸ್ ಅವೈಲೇಬಲ್ ಇದೆ ಅಲ್ಲಿ? ಹೌದು, ವೈಟಲ್ಲಿ ಇದೆ. ವೈಟಲ್ಲಿ ನೋಡ್ಬೋದು. ತೋರಿಸು. ಲಾಸ್ಟಲ್ಲಿ ಇದೆ ವೈಟಲ್ಲಿ ಆ್ಯಕ್ಚುಲಿ. ಒಳ್ಳೆ ಸೇರ್ಕೊಂಬಿಟ್ಟವ್ರೆ. ಈಗ ಸಿಗಲ್ಲ ಅಂತದ್ದು. ವೈಟ್ ಕಲರ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಕಲರ್ ಇದು ಬ್ಲೂ, ವೈಟಲ್ಲಿ ಬ್ಲೂಯಿಶ್ ಒಂಥರ ಸಕ್ಕ. ಫೀಮೇಲ್ ಇದೇ ಫಾರ್ಮಲ್ಲಿ ಬ್ರೀಡ್ ಆಗಿರೋದು ಇದು? ಹೌದು, ಇದೆಲ್ಲ ಇಲ್ಲೇ ಆ್ಯಕ್ಚುಲಿ ಇಲ್ಲೇ ಫಾರ್ಮಲ್ಲಿ ಬ್ರೀಡ್ ಆಗಿರೋಂಥದ್ದು ನೋಡ್ತಿರ್ಬೋದು ನೀವು ಇಲ್ಲಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಮೇಲೂ ಅವೈಲೇಬಲ್ ಇರುತ್ತೆ ನಿಮ್ಮ ಹತ್ರ? ಮೇಲೂ ಸಿಗುತ್ತೆ. ಬಟ್ ನೀವು ಫೀಮೇಲ್ಸ್ ಅಲ್ಲಿ ಸಪ್ರೇಟಾಗಿ ಬಿಟ್ಟಿದ್ದೀರಾ? ಹೌದು. ಸೂಪರ್ ಆ್ಯಕ್ಚುಲಿ. ಆಮೇಲೆ ಈಗ ಇದು ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ? ಪ್ಲಾಂಟ್ಸ್ ಇವಾಗ ಗ್ರೋ ಮಾಡ್ತಾ ಇದೀವಿ. ಪ್ರೆಸೆಂಟ್ ಇವಾಗ ಟ್ರೈ ಮಾಡ್ತಾ ಇದ್ದೀರಾ? ಹೌದು. ಇನ್ನೊಂದು ವೆರೈಟಿ ಹೇಳಿ. ಗಪ್ಪೀಸಲ್ಲಿ ಇನ್ನೊಂದು ವೆರೈಟಿ ಇದೆ. ತೋರಿಸಿ. ಹೌದು, ಸಕ್ಕತ್ತಾಗಿದೆ. ಪರ್ಪಲ್ ಮೊಸ್ಯಾಕ್ ಅದ್ರಲ್ಲಿ ಬಂದಿರೋಂಥ ಒಂಥರ ಕಲರ್ ಮ್ಯೂಟೇಷನ್ ಅದ್ರಲ್ಲಿ ಬಂದಿರೋದು. ಯಾವ್ಯಾವ ಮ್ಯೂಟೇಷನ್ ಬಂದಿರೋದು? ಇದು ಪರ್ಪಲ್ ಮೊಸ್ಯಾಕ್ ತಂದಿದ್ವಿ. ಸೊ ಅದು ಬ್ರೀಡ್ ಆದಾಗ ಈ ಥರ ಬರಿಗಳು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಡಂಬೋ ಎಸ್ ಇದೆ. ಓಕೆ, ಸೂಪರ್. ಬೇರೆ ಆ ಕಡೆ ಎಲ್ಲ ಇಲ್ವಾ? ಅದರಲ್ಲಿ 3 ಟ್ಯಾಂಕಲ್ಲಿ ಹೆಂಡ್ಲರ್ಸ್ ಇದೆ. ಓಕೆ. ಇಲ್ಲೆಲ್ಲ ನಾರ್ಮಲ್ ಗಪ್ಪೀಸ್, ನಾರ್ಮಲ್. ಓಕೆ. ಇನ್ನು ಆ ಕಡೆ ಅಲ್ಲೇನಿದೆ? ಆ ಕಡೆ ನೋಡಿದ್ರೆ 3 ಟ್ಯಾಂಕಲ್ಲಿ ಶ್ರಿಂಪ್ ಇದೆ. ಓಕೆ. ಸೊ ಹೊರಗಡೆ ದೊಡ್ಡ ದೊಡ್ಡ ಪಾಂಡ್ಸ್ ಇದೆ. ಅಲ್ಲೇ ಗ್ರೋಯಿಂಗ್ ಇಲ್ಲಿರೋ ಮರಿಗಳೆಲ್ಲ ಎತ್ಕೊಂಡ್ಬಿಟ್ಟು ಅಲ್ಲಿ ಹಾಕ್ತೀವಿ. ಅದು ಬೆಳೆದಾದ್ಮೇಲೆ ತಿರ್ಗಾ ಬಂದ್ಬಿಟ್ಟು ಇಲ್ಲಿ ಹೋಲ್ಡಿಂಗ್ ಯೂನಿಟ್ ಅಲ್ಲಿ ಹಾಕಿ ಆಮೇಲೆ ಡಿಸ್ಪ್ಲೇ ಹಾಕೋದು. ಓಕೆ. ಇಲ್ಲಿ ಯಾವ ಥರ ಸ್ಟ್ರೀಮ್ಸ್ ಇದೆ ತೋರಿಸ್ಬೋದು ಅಲ್ಲಿ? ಬನ್ನಿ. ಇದರಲ್ಲಿ ಏನು ಪೋಲಾರ್ ಪ್ಯಾರೆಟ್ ಆಗಿರೋದು? ಹೌದು, ಇದು ಪೋಲಾರ್ ಪ್ಯಾರೆಟ್ ಫ್ರೈಸಸ್. ಓಕೆ, ತೋರಿಸಿ ಸ್ವಲ್ಪ.
ಬೇಬೀಸ್ ಅಥವಾ ಹೇಗಿದ್ದು? ಹಾಂ, ಇದು ಜುಬಿಲಿಯನ್ ಸೈಜ್. ಓಕೆ, ಸೂಪರ್. ನೋಡ್ತಿರ್ಬೋದು ವೀಕ್ಷಕರ, ಇದು ಮ್ಯಾಕ್ಸಿಮಮ್ ಇದು ಇನ್ನೂ ದೊಡ್ಡ ಸೈಜ್ ಬರುತ್ತಲ್ಲ ಇದು? ಹೌದು, ಇದು ತುಂಬ ದೊಡ್ಡದಾಗುತ್ತೆ. ಓಕೆ, ಸೂಪರ್. ಓಕೆ, ಇದೆಲ್ಲ ಬಂದು ಶ್ರಿಮ್ಸ್ ಇದೆ ಇದರಲ್ಲಿ. ಇದರಲ್ಲಿ ಮಿಕ್ಸ್ಡ್ ಶ್ರಿಂಪ್ಸ್ ಇದೆ, ಆಮೇಲೆ ರೆಡ್ ಚಿಲ್ಲಿ ಇದೆ. ರೆಡ್ ಚಿಲ್ಲಿ ಅವೆಲ್ಲ ತೋರಿಸಲ್ಲ ಅದು. ಹೌದು, ಬ್ಲ್ಯಾಕ್ ಕಲರ್ ಅದು ಶ್ರಿಮ್ಸ್ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೆ. ಫೋಕಸ್ ಆಗ್ತಿಲ್ಲ. ಹಾಂ, ನೋಡಿ ನೋಡ್ತಾ ಇರ್ಬೋದು ನೀವು, ಇಲ್ಲೆಲ್ಲ ಇದೆ ಶ್ರಿಮ್ಸು, ಎಲ್ಲ ಮಿಕ್ಸ್ ಶ್ರಿಮ್ಸ್. ಇದೆಲ್ಲ ಮಿಕ್ಸ್ ಇದೆ. ಇಲ್ಲಿ ವೈಟ್ ಗೋಲ್ಡನ್ ಹೇಳಿದ್ರಲ್ಲ ಅವಾಗೆಲ್ಲ ಎದ್ದು ಇಡ್ಬೋದು. ಸಕ್ಕತ್ತಾಗಿದೆ, ಇಲ್ಲೆಲ್ಲ ಎಷ್ಟೊಂದಿದೆ. ಅದಾದ್ಮೇಲೆ ಇಲ್ಲೂ ಕೂಡ ಶ್ರಿಮ್ಸ್ ಇದೆಲ್ಲ ಸೇಮ್ ಅವಾಗಲೇ ತೋರಿಸಲ್ಲ ಅದರಲ್ಲೇ. ಹಾಂ, ಇದು ಸಕುರಾ ರೆಡ್ ಬ್ರೀಡಿಂಗ್. ರೆಡ್. ಓಕೆ, ನೋಡಿ ವೀಕ್ಷರ, ಕೆಳಗಡೆ ನೋಡ್ತಿರ್ಬೋದು ನೀವು, ಅಲ್ಲಿ ಫುಲ್ಲು ರೆಡ್ ಇದೆ ಆ್ಯಕ್ಚುಲಿ. ರೆಡ್ ಕಲರ್ ಶ್ರಿಂಪ್ ನೋಡ್ತಿರ್ಬೋದು ನೀವು ಅಲ್ಲಿ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಅದೇ ಇರೋದು ಆ್ಯಕ್ಚುಲಿ. ಇಲ್ಲೆಲ್ಲ ಸೈಡಲ್ಲಿ ಅಂಟ್ಕೊಂಡಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅನ್ಕೋದು ನಿಮಗೆ. ಇದೆಲ್ಲ ಫುಲ್ ರೆಡ್ ಏನೋ ಇದರಲ್ಲಿ? ಇದೆಲ್ಲ ಸಕುರಾ ರೆಡ್. ಓಕೆ, ಇದು ಅದು ರೆಡ್ ಚಿಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ಸ್ ಹಾಕಿರೋ. ಓ, ಬ್ರೀಡಿಂಗ್ ಪೇರ್ಸ್. ಹೌದು. ಓಕೆ, ಇದು ಕಣ್ಣಿಗೆ ಕಾಣಲ್ಲ ಇವೆಲ್ಲ. ಸೂಪರ್. ಅದಾದ್ಮೇಲೆ ಬ್ರದರ್ ಇದು ಈ ಕಡೆ ಇರೋದಲ್ಲ ಏನು? ಇದು ಶ್ರಿಂಪೆ. ಇದೇನು ಡ್ರೀಮ್ ಬ್ಲೂ ಬ್ರೀಡಿಂಗ್. ಓ, ಬ್ರೀಡಿಂಗ್ ಸರ್. ಇದು ಯಾವ್ದು ಬ್ಲೂ ಕಲರ್ ಇದು? ಹೌದು, ಡ್ರೀಮ್ ಬ್ಲೂ ತಡ್ರಿ ತೋರಿಸ್ತೀನಿ ನಿಮಗೆ. ನೋಡಿ ನೋಡ್ತಿರ್ಬೋದು ನೀವು, ಇಲ್ಲಿ ಮೂಲೆಲ್ಲ ಕಚ್ಕೊಂಡೈತೆ ನೋಡಿ. ನೋಡಿ ಇಲ್ಲಿ ಒಂದು ಟ್ಯಾಂಕಲ್ಲಿ ಎಷ್ಟು ಬ್ರೀಡ್ ಇರುತ್ತೆ ಬ್ರದರ್? ಎಷ್ಟು ಗಂಟ ನೀವು ಇರುತ್ತೆ ಅಂದ ಬಿಡ್ತೀರಾ ಅಂದ? ಇಲ್ಲ, ಅದು ಬ್ರೀಡ್ ಆಗ್ತಾ ಸೈಜ್ ಬಂದಾದ್ಮೇಲೆ ನಾವು ಎತ್ಬಿಡ್ತೀವಿ ಅದನ್ನ. ಓ, ಸೈಜ್ ನೋಡ್ಕೊಂಡು ಎತ್ಬಿಡ್ತೀರಾ? ಓಕೆ. ಸೊ ಹಾಗೆ ನೋಡೋದಾದ್ರೆ ಇದು ಚಾಕೋ ಬ್ಲ್ಯಾಕ್ ಅಂತ ಹೇಳ್ತಾರೆ. ಓ, ಅವೆಲ್ಲ ತೋರಿಸ್ತಾರಲ್ಲ ಸೆಪರೇಟ್. ಸೇಮ್. ಹೌದು. ಓಕೆ, ಚಾಕೋ ಬ್ಲ್ಯಾಕ್ ಇಲ್ಲಿ ನೋಡ್ತಿರ್ಬೋದು. ಇದರಲ್ಲಿ ಚಾಕೋ ಬ್ಲ್ಯಾಕು ನೋಡಿ ಇಲ್ಲಿದೆ, ನೀವು ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಹಾಂ, ನೋಡಿ ನೋಡ್ತಾ ಇದ್ದೀರಾ, ಚಾಕೋ ಬ್ಲ್ಯಾಕು. ಇದು ಫುಲ್ ಆ್ಯಕ್ಚುಲಿ ಆ ಕಡೆ ಈ ಕಡೆ ಇದ್ದಾವೆ, ಸ್ವಲ್ಪ ಕಾಣ್ತಿಲ್ಲ ಬಿಸಿಲಿಗೆ. ಇದಲ್ಲಿದೆ ನೋಡಿ, ನೋಡ್ತಿರ್ಬೋದು ಅಲ್ಲಿ ಎಲ್ಲ ಮೂಲೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಸೂಪರ್. ಬೇರೆ ಬ್ರದರ್ ಇದು ಬ್ಲಡಿ ಮೇರಿ, ಅಲ್ಲಿ ನೋಡಿದ್ರೆ ಅದೇ ಸೇಮ್. ಸೇಮ್ ಬ್ಲಡಿ ಮೇರಿ ಅಂದ್ರೆ. ಓ, ಅದೇ ಕಲರ್ ಡಿಫ್ರೆನ್ಶಿಯೇಟ್, ರೆಡ್ಗಿನ ಡಿಫ್ರೆನ್ಸ್. ಡಾರ್ಕ್ ರೆಡ್, ಬ್ಲಡ್ ಕಲರ್. ಓಕೆ, ನೋಡಿ ವೀಕ್ಷರ ನೋಡ್ತಿರ್ಬೋದು, ರೆಡ್ ಬರುತ್ತಂತ ಇದು ನೋಡ್ತಿರ್ಬೋದು. ಇಲ್ಲಿ ನೋಡಿ, ಇಲ್ಲಿದ್ದಾವೆ ಇನ್ನೂ ಒಳಗಡೆ ಇದಾವೆ ಆ್ಯಕ್ಚುಲಿ ಎಲ್ಲ. ತುಂಬ ಇದೆ, ಗೂಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಆ ಕಡೆ ಎಲ್ಲ. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಆಚೆ ಹೋಗ್ಕೊಂಡು ಬನ್ನಿ ಬ್ರದರ್, ಆಚೆ ತೋರಿಸಿ ಯಾವ್ದು ಅಂದ್ಬಿಟ್ಟು. ಇಲ್ಲಿ ಯಾವ ಥರ ಫಿಶಸ್ ಇದು ಮಾಡ್ತಾರೆ ಈ ಪಾಂಡ್ಸ್ ಅಲ್ಲಿ? ಇದರಲ್ಲಿ ಹೆಲ್ಲೋ ಬ್ಲೌನ್ ಟಾಪ್ ಸ್ಪಾಟ್ ಅಂತ ಹೇಳ್ತಾರೆ, ಗಪ್ಪೀಸ್. ಓಕೆ. ಸೊ ಅದನ್ನ ಮರಿಗಳೊಂದು ಇದರಲ್ಲಿ ಒಂದು 3000 ಮರಿಗಳಿದೆ ಇವಾಗ. ಓ, 3000 ನೋಡಿ ಇದರಲ್ಲಿ 3000 ಮರಿಗಳಿದಾವಂತೆ. ಆಕ್ಚುಲಿ ಬೆಳಿಗ್ಗೆ ಬಂದು ಆ ಕಡೆಯಿಂದ ಈ ಕಡೆ ಹಾಕಿದ್ರು, ಅವಾಗ ಸ್ವಲ್ಪ ವರ್ಕ್ ನಡೀತಿದ್ದ ಕಾರಣ ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಇಫ್ ಇನ್ ಕೇಸ್ ಪಾಸಿಬಲ್ ಅಂತ ತೋರಿಸ್ಬೋದೇನಾದ್ರು ನೆಟ್ಟಲ್ಲಿ ಹಿಡಿದು? ಯಾ, ತೋರಿಸ್ಬೋದು ನೋಡಿ, ಟ್ರೈ ಮಾಡಿದ್ವಿ ಅಷ್ಟೇ. ಆ್ಯಕ್ಚುಲಿ ಸ್ವಲ್ಪ ಅದು ದೊಡ್ಡ ನೆಟ್ ಬೇಕಿದ್ದಕ್ಕೆ ನಾನು ಚಿಕ್ಕದಾಗಿ ತೋರಿಸ್ತೇನೆ ನಿಮ್ಗೆ, ರ್ಯಾಂಡಮ್ ಆಗಿ ಅಷ್ಟೇ. ನೋಡಿ ಇದೆಲ್ಲ ಮರಿಗಳಿರಲ್ಲ, ನೋಡ್ತಿರ್ಬೋದು ನೀವು. ನಿಮಿಷ ಝೂಮ್ ಆಗಿ ತೋರಿಸ್ತೀನಿ ನೋಡಿ. ನೋಡಿ ಇದೆಲ್ಲ ನೋಡ್ತಾ ಇರಲ್ಲ ಮರಿಗಳು. ಇದೆಲ್ಲ ಯಾವ ಗಪ್ಪಿ ಬರೋದ್ರದ್ದು? ಯೆಲ್ಲೋ ಬ್ರೌನ್ ಟಾಪ್ ಸ್ಪಾಟ್ ಅಂತ ಹೇಳ್ತಾರೆ. ನೋಡಿ ಇದೆಲ್ಲ ಗಪ್ಪೀಸ್ ಇವಾಗ ನೋಡ್ತಿರ್ಬೋದು. ಇದೇ ಥರ ಇಲ್ಲಿ 3000 ನೋಡಿ ಇಲ್ಲ ನೋಡ್ತಿರ್ಬೋದು, ಇದೆಲ್ಲ ಇದ್ದಾವೆ. ಒಂದಲ್ಲ ಎರಡಲ್ಲ 3000 ಇದಾವೆ ವೀಕ್ಷಕರೇ. 3000 ಗಪ್ಪೀಸ್ ಇದಾವೆ ಇದರಲ್ಲಿ. ಸೂಪರ್ ಬ್ರದರ್. ಇದು ಪಕ್ಕದಲ್ಲಿ ಬ್ರದರ್ ಇಲ್ಲೇನೋ ಇದೆಯಾ? ಇದು ಶೋವಾ ಸ್ಪಾಟ್ ಅಂತ ಹೇಳ್ತಾರೆ. ಶೋವಾ ಸ್ಪಾಟ್ ಅಲ್ಲಿ ನೋಡಿರ್ತೀರಾ ಡಿಸ್ಪ್ಲೇದಲ್ಲಿ, ಸೇಮ್ ಅದೇ. ಓ, ಸೇಮ್ ಅದೇ. ಓಕೆ ಓಕೆ, ಸೂಪರ್. ಇದು ಅಷ್ಟೇ ನೋಡ್ತಿರ್ಬೋದು. ಇದ್ರಲ್ಲಿ ಏನಿದೆಯಾ? ಇದು ಮಿಕ್ಸ್ಡ್ ಗಪ್ಪೀಸ್. ಓ, ಮಿಕ್ಸ್ ಎಲ್ಲ ಮಿಕ್ಸ್ ಆಗಿರುವಂತಹ ಗಪ್ಪೀಸ್. ನೋಡಿ ಇದೆಲ್ಲ ಏನು ಖಾಲಿ ಇದೆ ಅನ್ಕೋತೀನಿ. ನೆನೆ ಕ್ಲೀನ್ ಮಾಡಿದ್ವಿ. ಓಕೆ. ಇಲ್ಲಿ ರೆಡ್ ಡ್ರ್ಯಾಗನ್, ಡಂಬೋಯಿಡ್. ಓ, ಡಂಬೋಯಿಡ್ ರೆಡ್ ಡ್ರ್ಯಾಗನ್ ನೋಡ್ತಿರ್ಬೋದು. ಸ್ವಲ್ಪ ತೋರಿಸಿ ಬ್ರದರ್, ನಮ್ಮ ಜನ ನಂಬಲ್ಲ. ಪೀಸ್ ಇದೆಲ್ಲ ಮರಿಗಳೇ ಇದೆ, ದೊಡ್ಡದರ ಒಳಗಡೆ ಇರುತ್ತೆ. ಓಕೆ ಓಕೆ, ಆಚೆ ಸಿಗೋದು ಬರೀ ಮನೆಗಳು ಮಾತ್ರ. ಹೌದೌದು. ನೋಡಿ ನೋಡ್ತಿರ್ಬೋದು, ಇದೆಲ್ಲ ಮರಿಗಳು ಇವೆಲ್ಲ. ದೊಡ್ಡದಾದ್ಮೇಲೆ ಚೇಂಜ್ ಮಾಡ್ಬಿಡ್ತೀರಲ್ಲ? ಹೌದು, ದೊಡ್ಡದಾದ್ಮೇಲೆ ಎತ್ಬಿಡುತ್ತೆ. ಓಕೆ, ನೋಡ್ತಿರ್ಬೋದು ಇದೆಲ್ಲ ಒಡ್ಲಾಡ್ತಾ ಇದೆ. ಇದರಲ್ಲಿ ಕೂಡ ಒಂದು 3000 4000 ಮರಿ ಇರೋದು. ಓಕೆ. ನೋಡಿ ವೀಕ್ಷಕರೇ, ಇದು ಪಾಂಡ್ ಸೈಜ್ ಎಷ್ಟಿದೆ ಇದು ಐಡಿಯಾ ಇದೆಯಾ? 20 by 20. 20 by 20. ನೋಡಿ ವೀಕ್ಷಕರೇ, ಇದರಲ್ಲಿ ಏನಿಲ್ಲ, ಏನಾದ್ರು 3 ರಿಂದ 4000 ಗಪ್ಪೀಸ್ ಇದಾವೆ. ನೋಡ್ತಿರ್ಬೋದು ಈ ಥರ 1 2 3 4 5 6, ಆ ಕಡೆ ಒಂದು 6, ಟೋಟಲ್ ಒಂದು 12 15 ಇದೆಯಲ್ಲ ಟೋಟಲ್ ಇದರ ನಿಮ್ಮ ಹತ್ರ ಪಾಂಡ್ಸು. ಹೌದು, ತುಂಬ ಸೂಪರು. ಇನ್ನು ಬನ್ನಿ ಈ ಕಡೆ ತೋರಿಸ್ತೇನೆ ನಿಮಗೆ. ಅವಾಲೆ ಏನು ತೋರಿಸ್ತದೆ ಅದು ಬೇರೆ ಪಾಂಡು. ಇದೇನು ಸಪ್ರೇಟ್ ಮಾಡೋದು? ಪಾಂಡ್ಸು ಸಪ್ರೇಟ್ ಆಗಿ ಅದು ಇದು ಅಂತ? ಯಾಕಂದ್ರೆ ಇದು ಫಿಶಸ್ ಮಿಕ್ಸ್ ಆಗಿಬಿಡುತ್ತೆ. ಮಿಕ್ಸ್ ಆಗಿ ನಮ್ಗೆ ಸ್ಟೈನ್ ಉಂಟಾಗ್ಬಿಡುತ್ತೆ. ಓಕೆ. ಸೊ ಅದರಿಂದ ಈ ತರ ಒಬ್ಬೊಬ್ರಿಗೆ ಒಂದೊಂದು ಸ್ಟೈನ್ಸ್ ಬೇಕು. ಸೊ ಅದರಿಂದ ಮ್ಯೂಟೇಷನ್ಸ್ ಹಾಗೆ ಅದ್ರ ಕಲರ್ ವೇರಿಯೇಷನ್ಸ್. ಓಕೆ. ಸೊ ಅದರಿಂದ ಸಪ್ರೇಟ್ ಆಗಿಬಿಡೋದು. ಹೇಳಿ ಪ್ರತಿಯೊಂದು ಏನಿದೆ? ಇದು ಪ್ಲಾಟಿನಮ್ ಡಂಬೋಯಿರ್ ಅಂತ ಹೇಳ್ತಾರೆ, ಸೇಮ್ ಅಲ್ಲಿತ್ತಲ್ಲ. ಓಕೆ ಓಕೆ. ಓ, ಇಲ್ಲೇ ತೋರಿಸಿ. ಇಲ್ಲ 2 ಪೌಂಡ್ ಸೇಮ್ ಪ್ಲಾಟಿನಮ್ ಡಂಬೋಯಿರ್ ಇಲ್ಲ ಹೋಗ್ತಿದೆ. ನಿಮ್ಗೆಲ್ಲ ತೋರಿಸ್ಬೇಕು. ಅದೆಲ್ಲ ಫೀಮೇಲ್ಸ್. ಇದೆಲ್ಲ ಫೀಮೇಲ್ಸಾ? ಓಕೆ.
ಹತ್ರ ಹೋದ ದಿವಸ ಓಡೋಗ್ಬಿಡ್ತವೆ. ಹತ್ರ ಹೋದ ದಿವಸ ಓಡೋಗ್ಬಿಡ್ತವೆ. ಜಸ್ಟ್ ಒಂದು ತೋರಿಸಿ ಬರ್ತದೆ, ಒಂದು ಎರಡು ಯಾವ್ದಾದ್ರು ತೋರಿಸಿ ನೋಡೋಣ. ಆ್ಯಕ್ಚುಲಿ ಫಿಶ್ಗಳು ಹಿಡಿಯೋದು ಭಾರಿ ಕಷ್ಟ, ದೊಡ್ಡ ನೆಟ್ ಇರಬೇಕು. ಜಸ್ಟ್ ನಿಮ್ಗೆ ಸ್ಯಾಂಪಲ್ ತೋರಿಸ್ತಾ ಇದೀನಿ, ಯಾಕಂದ್ರೆ ಇವಾಗ ತಾನು ಸ್ವಲ್ಪ ಎಲ್ಲ ಮಾಡಿದ್ದಾರೆ, ಬಿಸಿಲಲ್ವಾ ಎಲ್ಲ ಓಡೋಗ್ಬಿಡುತ್ತವೆ. ತೀರಾ ಬಿಸಿಲಿದೆ ಅನ್ನೋ ಕಾರಣಕ್ಕೆ ಹಿಡಿತಾ ಇದ್ದಾರೆ. ನೋಡ್ತಿರ್ತು, ನೋಡೋಣ ಕೈ ಸಿಗುತ್ತೇನೋ. ದೊಡ್ಡ ನೆಟ್ ತರ್ಬೇಕು ನೀವು. ದೊಡ್ಡ ನೆಟ್ಟಲ್ಲಿ ಯಾಕೆ ನೋಡೋಣ ಬಿಡಿ, ನೋಡಿ ಆ ಕಡೆ ನೋಡೋಣ. ಇಲ್ಲಾಂದ್ರೆ ಇದು ಸಿಕ್ಕಿಲ್ಲ ನೋಡಿ, ಆ ಕಡೆ ನೋಡಿ. ಇದು ಸೇಮೇ ಅಲ್ವಾ? ನೋಡಿ ಇದ್ರಲ್ಲಿ ನೋಡಿ ಸಿಗ್ಬೋದೇನೋ ನೋಡೋಣ, ಇನ್ ಕೇಸ್ ಇದ್ರಲ್ಲಿ ಸಿಕ್ಕಿದ್ರೆ. ನೋಡಿ ಸಿಕ್ಬಿಡ್ತು ನೋಡಿ ವೀಕ್ಷಕರ, ನೋಡಿ ನೋಡ್ತಿರ್ಬೋದು. ಏನಂದ್ರೆ ರೆಡ್ ಇದು ಪ್ಲಾಟಿನಮ್ ಡಂಬೋ ಇಯರ್. ಪ್ಲಾಟಿನಮ್ ಡಂಬೋ ಇಯರ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟಿದೆ ಅಂದ್ಬಿಟ್ಟು. ಇಲ್ಲಿ ಎಷ್ಟು ಟೋಟಲ್ ಫಿಶ್ ಇದಾವೆ? ಇದರಲ್ಲೂ ಒಂದು 1000 ಮೇಲಿದೆ ನೋಡಿ ವೀಕ್ಷಕರೇ. ಅಲ್ಲಿ ನಿಮಗೆ ಕಲರಿಂಗ್ ಇದೆಯಲ್ಲ, ಅದು ಬಂದು ಮೇಲು, ವಿತೌಟ್ ಕಲರ್ ಕಾಣ್ತಿರ್ ಬಂದು ಫೀಮೇಲ್ ಅಲ್ಲ ಬ್ರದರ್? ಹೌದೌದು ನೋಡಿ. ಆ್ಯಕ್ಚುಲಿ ಈ ಎವ್ರಿ ಫಿಶಲ್ಲೂ ಹಂಗೆ ಇದೆ ಅನ್ಕೋತೀನಿ. ಹೌದು, ಗಪ್ಪೀಸ್ ಹಾಗೆ ಬರೋದು. ಮೇಲ್ ಸ್ವಲ್ಪ ಕಲರೇಷನ್ ಜಾಸ್ತಿ ಇರುತ್ತೆ, ಫೀಮೇಲ್ ಸ್ವಲ್ಪ ಕಮ್ಮಿ ಬರುತ್ತೆ ಕಲರೇಷನ್. ನೋಡ್ತಿರ್ಬೋದು. ಇದೆಲ್ಲ ಒಂದು ಮರಿ ಹಾಕಿದ್ರೆ ಎಷ್ಟು ಮರಿ ಹಾಕ್ಬೋದು ಅಂದಾಜು ಒಂದ್ಸತಿ ಈ ಬ್ರೀಡ್ ಮಾಡಿದ್ರೆ? ಅದು ಫಿಶ್ ಒಳ್ಳೆ ಸೈಜ್ ಇದ್ರೆ ಒಂದು 30 to 40 ಮರಿಗಳು ಬರುತ್ತೆ ಅಟ್ ಅ ಟೈಮ್, ಒಂದು ಸಿಂಗಲ್. ಇದು ಎಗ್ಲೇ ಮಾಡ್ತಾ ಅಥವಾ ಮೌತಿಂದ ಇದಾಗ? ಇಲ್ಲ, ಅದು ನಾರ್ಮಲ್ ಬ್ರೀಡ್ ಅದೇ, ನಾರ್ಮಲ್ ಅಂದ್ರೆ ಯಾವ ಥರ ಮರಿಗಳು ಹಾಕುತ್ತೆ. ಓಕೆ ಓಕೆ, ಹೆಗ್ಲೇಯರ್ಸ್ ಅಲ್ಲ. ಓಕೆ ಓಕೆ ಓಕೆ. ಸೂಪರ್. ಇದೆಲ್ಲ ಯಾವ್ದು ಬ್ರದರ್? ಅದೇ ಪರ್ಪಲ್ ಮೊಸಾಕ್ ಇತ್ತಲ್ಲ, ಸೊ ಅದರಲ್ಲೇ ಒಂಥರ ಮಿಕ್ಸ್ ವೆರೈಟಿ ಪರ್ಪಲ್ ಮೊಸಾಕಲ್ಲ. ನೋಡಿ ನೋಡೋಣ. ಪರ್ಪಲ್ ಮೊಸಾಕಲ್ಲಿ ನೋಡ್ತಿರ್ಬೋದು. ಇದರಲ್ಲೂ ಸೇಮ್ ಅದೇ ನೋಡಿದ್ರಲ್ಲ ನೀವು, ಸೇಮ್ ನೋಡಿ. ಫೀಮೇಲು ಮೇಲು ಕಲರ್ ಡಿಫ್ರೆನ್ಷಿಯೇಟ್ ಗೊತ್ತಾಗುತ್ತೆ, ಬಟ್ ಎರಡು ಸೇಮ್ ಏಜೇ ಇರುತ್ತೆ, ಬಟ್ ಸೈಜಸ್ಸಲ್ಲೂ ಡಿಫ್ರೆನ್ಸ್ ಬರುತ್ತಲ್ಲ? ಹೌದು, ಸೈಜಸ್ ಮೇಲು ಫೀಮೇಲ್ ಅಲ್ಲ? ಹೌದು. ನೋಡಿ ವೀಕ್ಷಕರು ನೋಡ್ತಿರ್ಬೋದು, ಸಕ್ಕತ್ತಾಗಿದೆ ನೋಡಿ. ಸೂಪರ್. ಇನ್ನ ಬ್ರದರ್ ಈ ಕಡೆ ಇದ್ರೆ ಇದೆ? ಇಲ್ಲ, ಅದು ಕ್ಲೀನ್ ಮಾಡಿದ್ವಿ, ಸೊ Clean ಇದೆಯಾ? ಮೊನ್ನೆ harvest ಮಾಡಿದ್ವಿ. ಹೌದು. ಓಕೆ. ಇನ್ನು ಆ ಕಡೆ ನೋಡಿದ್ರೆ ಇದು ಮಿಕ್ಸ್ ವೆರೈಟಿ. ಮಿಕ್ಸ್ ವೆರೈಟೀಸ್? ಹೌದು. ಮಿಕ್ಸ್ ಅಂದ್ರೆ ಯಾವ ಇದು? ಎಲ್ಲ ಮಿಕ್ಸ್ ಇದೆ? ಎಲ್ಲ ಮಿಕ್ಸ್ ಬಂದಿರೋದು. ಓಕೆ. ಇದರಲ್ಲೆಲ್ಲ ಮಿಕ್ಸ್ ವೆರೈಟೀಸ್ ಇದೆ ಅಂತೆ. ಅದು ಲಾಸ್ಟಲ್ಲಿ ಅದು ಎಲ್ಲೋ ಬ್ಲೌನ್ ಟಾಪ್ ಸ್ಪಾಡ್. ಓಕೆ. ಅವೆಲ್ಲ ಮರಿ ಮಾಡೋದು? ಅದು ಇದರಿಂದನೇ ಎತ್ಕೊಂಡೋಗ್ಬಿಟ್ಟು ಮರಿಗಳೆಲ್ಲ ಅದ್ರಲ್ಲಿ ಬಿಟ್ಟಿದ್ದು ದೊಡ್ಡ ಟ್ಯಾಂಕಲ್ಲಿ. ಓಕೆ. ಇದು ಬ್ರೀಡಿಂಗ್ಸ್ ಇದು? ಇದೆಲ್ಲ ಬ್ರೀಡಿಂಗ್. ಓಕೆ. ಒಂದು ಯಾವ್ದೋ 4 ತೋರಿಸಿ ಹೇಳ್ತೀನಿ, ಲೈಕ್ ಕಣ್ಣಿಗೆ ಕಾಣ್ತಾನೆ ನೋಡಿ. ಇದು ನೋಡ್ಬೋದು ಫೀಮೇಲ್ ಸೈಜ್ಗಳು ನೋಡಿ ಯಾವ ಸೈಜ್ ಇದೆಯಾ. ಫೀಮೇಲ್ ಇದು? ಇದು ಫೀಮೇಲ್. ಫೀಮೇಲ್ ಒಳ್ಳೆ ಸೈಜ್ ಇದೆ ಆ್ಯಕ್ಚುಲಿ. ಹೌದು. ಮೇಲ್ಗೆ ಫೀಮೇಲ್ ಚೆನ್ನಾಗಿರುತ್ತೆ ಇದರಲ್ಲಿ? ಇದರಲ್ಲಿ ಇಲ್ಲ, ಇದು ಫೀಮೇಲ್ ಸೈಜ್ ಬರುತ್ತೆ, ಬಟ್ ಮೇಲ್ಗೆ ಟೈಲ್ ಸ್ಪಾಟ್ ಬರುತ್ತೆ. ಇದು ಮೇಲ್ ತೋರಿಸ್ತೀನಿ. ಇದು ಮೇಲಾ? ಹೌದು, ಮೇಲ್. ನೀವು ಆ ಟೈಲ್ ನೋಡ್ಬೋದು, ಟೈಲಲ್ಲಿ ಒಂದು ಸ್ಪಾಟ್ ಇದೆ. ಆಕ್ಚುಲಿ ಆ ಥರದ್ದಲ್ಲ, ರೆಡ್ ಕಲರ್ ಅವಾಗ ತೋರಿಸ? ಹೌದೌದು, ಎಲ್ಲೋ. ಓಕೆ ಓಕೆ ಓಕೆ. ಎಲ್ಲೋ ಬ್ಲೌನ್ ಟಾಪ್ ಸ್ಪಾಟ್ ಅಂತಾರೆ. ಸೂಪರ್ ಸೂಪರ್. ಬೇರೆ ಬ್ರದರ್ ಇಲ್ಲಿ ನೀವು ಯಾವ ಥರ ಸೆಟಪ್ಸ್ ಮಾಡಿದ್ದೀರಾ? ಹಾಗೆ ನೋಡಿದ್ರೆ ಒಳಗಡೆ ಹೋಲ್ಡಿಂಗ್ ಯೂನಿಟ್ ಇದೆ. ಇದರಲ್ಲಿ ಯಾವ ಥರ ಫಿಶಸ್ ಬಿಟ್ಟಿರಾ ಇಲ್ಲಿ? ಇದರಲ್ಲಿ ನೋಡಿದ್ರೆ ಚಿಚ್ಲೆಟ್ಸ್ ಇದೆ. ಓಕೆ. ಹೋಲ್ಡಿಂಗ್ ಅಂದ್ರೆ ಏನಂದ್ರೆ? ಹೋಲ್ಡಿಂಗ್ ಅಂದ್ರೆ ಏನು? ಹೋಲ್ಡಿಂಗ್ ಅಂದ್ರೆ ಈಗ ಹೊರಗಡೆ ದೊಡ್ಡ ಪಾಂಡ್ ಅಲ್ಲಿ ಇದೆ ಅಲ್ಲ, ಸೊ ಅದನ್ನ ಎತ್ಕೊಂಡ್ಬಿಟ್ಟು ಇಲ್ಲಿ ಹಾಕಿ ಇಲ್ಲಿ ಬೆಳೆಸೋದು. ಇನ್ನು ಸ್ವಲ್ಪ ಸೈಜ್ ಬರೋವರೆಗೂ ಇಲ್ಲಿ ಹಾಕೋದು. ಮೀಡಿಯಂ ಸೈಜ್ ಇದ್ರೆ ಪಾಂಡ್ ಅಲ್ಲಿ ತಗೋತೀರಾ, ಸ್ವಲ್ಪ ದೊಡ್ಡದಾದ್ಮೇಲೆ ಇಲ್ಲಿಗೆ ಬರ್ತೀರಾ? ಹೌದು. ಓಕೆ. ಇಲ್ಲಿಂದ ನೆಕ್ಸ್ಟ್ ಸೇಲ್ಗೆ ಹೋಗುತ್ತೆ? ನೆಕ್ಸ್ಟ್ ಡಿಸ್ಪ್ಲೇಗೆ ಹೋಗುತ್ತೆ, ಅಲ್ಲಿ ಕ್ವಾರಂಟೈನ್ ಆಗಿ ಅದಾದ್ಮೇಲೆ ಸೇಲ್. ಡಿಸ್ಪ್ಲೇಗೆ ಹೋಗಿ ಕ್ವಾರಂಟೈನ್ ಆದ್ಮೇಲೆ ಸೇಲ್. ಹೌದು. ಓಕೆ. ತೋರಿಸ್ಬಿಟ್ಟು ಯಾವ್ದಿದೆ ಅಂದ್ಬಿಟ್ಟು ನೋಡೋಣ. ಚಿಕ್ಲೆಟ್ಸ್ ವೆರೈಟೀಸ್ ಇದೆ, ನೋಡ್ತಿರ್ಬೋದು ವೀಕ್ಷಕರೇ. ತೋರಿಸ್ತೀನಿ ಇವಾಗ. ಎಗರ್ತಾವೆ ಇವೆಲ್ಲ. ಮೋರ್ ದೆನ್ ಒಂದು 300 ಫಿಶಸ್ ಇದೆ ಇವಾಗ. ನೋಡಿ ವೀಕ್ಷಕರೇ, ಸಕ್ಕದಾಯ ಚಿಕ್ಲೆಟ್ಸ್ ನೋಡಿ. ಕಲರೇಷನ್ ನೋಡ್ತಿರ್ಬೋದು ಹೆಂಗೆ ಸಕ್ಕದಾಗಿದೆ ಅಂದ್ಬಿಟ್ಟು. ನೋಡಿ ಹೆಂಗಿದೆ, ಸರ್ರಾಗಿದೆ ಕಲರೇಷನ್. ಎಷ್ಟಾ ಕಲರ್ಸ್ ಬರ್ತದೆ ಚಿಕ್ಲೆಟ್ಸಲ್ಲಿ? ಚಿಕ್ಲೆಟ್ಸಲ್ಲಿ ನಿಮಗೆ ತುಂಬ ಕಲರ್ಸ್ ಇದೆ ಇವಾಗ, ತುಂಬ ವೆರೈಟೀಸ್ ಇನ್ನೂ ಬರ್ತಾ ಇದೆ. ಅದೇ ಎಕ್ಸೋಟಿಕ್ ವೆರೈಟೀಸ್ ಇದೆ. ಓಕೆ. ಸೊ ನಮ್ಮ ಹತ್ರ ಒಂದು 20 ವೆರೈಟೀಸ್ ಇವಾಗಿದೆ. ಸೂಪರ್, ಸಕ್ಕದಾಗಿದೆ. ಇದು ಮ್ಯಾಕ್ಸಿಮಮ್ ಇದೇ ಸೈಜ್ ಬಿಡುತ್ತೆ, ದೊಡ್ಡದಾಗುತ್ತೆ ಇನ್ನು? ಇದು ದೊಡ್ಡದಾಗುತ್ತೆ, ಒಂದು 7 ಇಂಚಸ್ವರೆಗೂ ಬೆಳೆಯುತ್ತೆ. ಓಕೆ. ಸೂಪರ್, ಸಕ್ಕದಾಗಿದೆ. ಓವರಾಲ್ ಈ ಪಾಂಡಲ್ಲಿ ಎಷ್ಟು ಬಿಟ್ಟಿರ್ತೀರಾ ಬ್ರದರ್ ಇದರಲ್ಲಿ? ಇದರಲ್ಲಿ ಇವಾಗ ಒಂದು 300 ನಂಬರ್ಸ್ ಇದೆ. 300 ಇದೆ ಇದರಲ್ಲಿ? ಓಕೆ. ಎಲ್ಲ ಮೂಲೆಗೆ ಹೋಗ್ಬಿಟ್ಟವೆ. ಹೌದು, ಎಲ್ಲ ಆ ಸೈಡಲ್ಲಿ ಇರುತ್ತೆ. ಓಕೆ. ನೋಡಿ ನೋಡ್ತಿರ್ಬೋದು ಹೆಂಗಿದೆ ಕಲರೇಷನ್. ನೋಡಿ ಇನ್ನೊಂದು ಕಲರೇಷನ್ ನೋಡ್ಬೋದು ನೀವು ಹೆಂಗಿದೆ ಅಂದ್ಬಿಟ್ಟು. ಸಕ್ಕತ್ತಾಗಿದೆ ನೋಡಿ. ನಾನು ಯಾವುದೇ ರೀತಿ ಕಲರ್ ಗ್ರೇಡಿಂಗ್ ಮಾಡಿಲ್ಲ ವೀಕ್ಷಕರ ಈ ವಿಡಿಯೋದಲ್ಲಿ. ನಿಮ್ಗೆ ನ್ಯಾಚುರಲ್ ತೋರಿಸೋಣ ತೋರಿಸ್ತಾ ಇದ್ದೀನಿ. ಇದಾಗಿರ್ಬೋದು, ಈ ಯೆಲ್ಲೋಯಿಶ್ ಆಗಿರ್ಬೋದು. ನೋಡಿ ಅಪ್ಪ ಇಟ್ಟಿರ್ತಾವಿದೆಲ್ಲ ನೋಡಿ, ಎಲ್ಲ ಕೈ. ನಿಮ್ಗೆ ಎಲ್ಲೋ ಸಿಗ್ತಾನೆ ಕೈಗೆ ನನ್ನ. ಹಾಂ ನೋಡಿ ಹೆಂಗಿದೆ ನೋಡಿ ಕಲರ್. ಸಕ್ಕತ್ತಾಗಿದೆ ನೋಡಿ ಕಲರ್,
ಸೂಪರ್ ಆಗಿದೆ. ಇನ್ನ ವೆರೈಟೀಸ್ ಏನೋ ಬೇರೆ ಕಲರ್ಗಳು ಎಲ್ಲ ಮೂಲೆಗೆ ಹೋಗ್ಬಿಟ್ಟು ಆ ಕಡೆ. ಸೂಪರ್. ಪಕ್ಕದಲ್ಲಿ ಯಾವ್ದು ಬ್ರದರ್ ಬೇರೆ? ಇದು ಕ್ಲೀನ್ ಮಾಡಿದೀವಿ. ಕ್ಲೀನ್ ಮಾಡಿದ್ದೀವಿ. ಸದ್ಯಕ್ಕೆ ಇದೆರಡು ಇಲ್ಲ. ಓಕೆ. ಇಲ್ಲಿ ಏನೋ ಪೋಲಾರ್ ಪ್ಯಾರೆಟ್ ಬಿಟ್ಟಿದೆ ಅಂತ ಹೇಳಿದ್ರಲ್ಲ? ಹೌದು, ಇದೆಲ್ಲಿತ್ತು. ಓಕೆ. ಇದು ವೈಟ್, ಸ್ನೋ ವೈಟ್ ನೋಡಿರ್ತಾರೆ ಗಪ್ಪೀಸ್. ಸೊ ಅದು ಸ್ನೋ ವೈಟ್ ಗಪ್ಪೀಸ್ ಮರಿಗಳ ಹೇಗೆ ಇದು? ಇದು ಮರಿಗಳಿದೆ ಇವಾಗ. ಓಕೆ. ನೋಡಿ ವೀಕ್ಷಕರು ಇದು ನೋಡ್ತಾರೆ, ಸ್ನೋ ವೈಟ್ ಗಪ್ಪೀಸ್ ಮರಿಗಳು ಇವೆಲ್ಲ. ಪುಟ್ದಾಗಿದೆ, ಕೈಲಿ ಹಿಡಿಯೋಕ್ಕಾಗಲ್ಲ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಕಾಣ್ತಿದೆ ಅನ್ಕೋತೀನಿ. ಎಲ್ಲ ಸೈಜ್ ಎಲ್ಲ ಮ್ಯಾಕ್ಸಿಮಮ್ ಅಷ್ಟೇ. ಇದೀಗ ಚಿಕ್ಕ ಮರಿಗಳಿಂದ ದೊಡ್ಡದಾಗುತ್ತೆ. ಮರಿಗಳು ತೀರಾ ಚಿಕ್ಕದು. ಎಷ್ಟು ದಿನ ಇರ್ಬೋದು ಮರಿ ಇದೆ ಅಂದಾಜು? ಇದೆಲ್ಲ ಒಂದು 8-10 ಡೇಸ್ ಒಳಗಡೆ ಇರೋದೇ ಅದು. ಓಕೆ. ಎಷ್ಟು ದಿನ ಆಗುತ್ತೆ ದೊಡ್ಡದ ಟೈಮ್ ತೊಗೊಳಕೋದು? ಎಷ್ಟು ದೊಡ್ಡದಾಗುತ್ತೆ? ನೀವು ಎಷ್ಟು ಸ್ಪೇಸ್ ಕೊಟ್ಟಿರ್ತೀರೋ ಅಷ್ಟು ಬೇಗ ದೊಡ್ಡದಾಗುತ್ತೆ. ಓ, ಜಾಗ ಹೆಂಗೆ ಕೊಟ್ಟಿರ್ತೀರೋ ಫ್ರೀ ಆಗಿದ್ದಷ್ಟು ದೊಡ್ಡದಾಗುತ್ತೆ. ಹೌದು. ಓಕೆ. ಸೈಜ್ ಮತ್ತೆ ಫೀಡ್. ಓಕೆ. ಏನು ಫೀಡ್, ನೀವೇನು ಫೀಡ್ ಹಾಕ್ತೀರಿ ಇಲ್ಲಿ? ನಾನೊಂದು ಫಾರ್ಮ್ದೇ ಫೀಡ್ ಇದೆ, ಅವಾಗ ಫೀಡ್ ಅಂತ. ನಿಮ್ಮದೇ ಒಂದು ಸಪ್ರೇಟ್ ಫೀಡ್ ಇದೆ? ಮೇಲ್. ನೋಡಿ ಒಂದು ಮೇಲ್ ಸಿಕ್ತು ಒಂದು. ನೋಡ್ತಿರ್ಬೋದು ನೋಡಿ ಹಿಂಗಿದೆ, ಸಕ್ಕತ್ತಾಗಿದೆ. ಅಲೆ ಇದ್ರಲ್ಲಿ ತೋರಿಸ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಪ್ಲೇದಲ್ಲಿ ಜೆಡ್ ಬ್ಲ್ಯಾಕ್ ಪಕ್ಕದಲ್ಲಿ ತಾನೆ. ಸಕ್ಕತ್ತಾಗಿ ನೋಡಿ ವೀಕ್ಷಕರಿಗೆ ನೋಡ್ತಿರ್ಬೋದು. ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಡ್ರೋನ್ ಇದ್ರೆ ಮಸ್ತಾಗಿ ಕಾಣುತ್ತೆ, ಹೈಲೈಟ್ ಆಗಿದೆ ಆಕ್ಚುಲಿ. ಸೂಪರ್. ಸೊ ನೆಕ್ಸ್ಟ್ ಯಾವ ತೋರಿಸ್ರು? ನೆಕ್ಸ್ಟ್ ನೋಡೋದ್ರೆ 2 ಸ್ಪಾಟ್ ಹ್ಯಾಂಡ್ಲರ್ಸ್ ಇದೆ. 2 ಸ್ಪಾಟ್ ಹ್ಯಾಂಡ್ಲರ್ಸ್. ಓಕೆ. ಯಾವ ಇದಕ್ಕೆ ಫ್ಯಾಮಿಲಿಗೆ ಇರುತ್ತೆ ಇದು? ಇದು ಗಪ್ಪೀಸ್. ಗಪ್ಪೀಸ್ ಅಲ್ಲ, ಒಂಥರ ವೈಲ್ಡ್ ಗಪ್ಪೀಸ್ ಆ ಥರ. ಓಕೆ. ನೋಡಿ ವೀಕ್ಷಕರ, ವೈಲ್ಡ್ ಗಪ್ಪೀಸ್ ಅಂತ ಇದು ನೋಡ್ತಿರ್ಬೋದು. ಇನ್ನು ಪುಟ್ ಮರಿಗಳಿವಲ್ಲ. ಬಾಡಿಯಲ್ಲಿ ಕಲರ್ಸ್ ಇರುತ್ತೆ, ಟೈಲ್ ಬರಲ್ಲ, ಕಲರ್ಸ್ ಇರುತ್ತೆ. ಡಿಫ್ರೆಂಟ್ ಕಲರ್ ಇದೆ ಆಕ್ಚುಲಿ ಇದು. ಸೂಪರ್. ಏನು ಗುರು ಇದು? ಮೂರು ಕಲರ್ ಇದೆ. ಅದು ಮೇಲಿಗೆ ಮಾತ್ರ ಕಲರಿಂಗ್ ಬರುತ್ತಾ? ಕಲರ್ ಬರುತ್ತೆ. ನೋಡಿ ವೀಕ್ಷಕರೇ, ಪ್ರತಿ ಎಲ್ಲ ಫಿಶಸ್ ಅಲ್ಲೂ ಆಗಿರ್ಬೋದು ಮೇಲ್ ಮತ್ತೆ ಕಲರೇಷನ್ ಸಕ್ಕತ್ತಾಗಿರುತ್ತೆ. ಫೀಮೇಲ್ಗಿನ್ನ ಕಂಪೇರ್ ಮಾಡಿದ್ರೆ ನಮಗೆ ಮೇಲ್ ಕಲರೇಷನ್ ಸೂಪರ್ ಅಂತ ಹೇಳ್ಬೋದು. ನೋಡಿ ಹೆಂಗಿದೆ ಅಲ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಒಂಥರ ರೈನ್ಬೋ ಪಿಕಾಕ್ ಕಲರ್ ಥರ ಕಾಣುತ್ತೆ ನಿಮಗೆ ಆಚೆ ಹಿಂದೆ ಹಿಂಭಾಗದಲ್ಲಿ. ಓಡ್ತಾ ಇದೆಲ್ಲ ಕೈಗೆ ಸಿಗ್ತಾಯಿಲ್ಲ ಇವೆಲ್ಲ. ನೋಡಿ ಸೂಪರ್ ಆಗಿದೆ ಆ್ಯಕ್ಚುಲಿ. ಇದ್ರದ್ದು ದೊಡ್ಡದು ಇದೆಯಲ್ಲ ಅಲ್ಲಿ ದೊಡ್ಡದು? ಇದು ಮ್ಯಾಕ್ಸಿಮಮ್ ಸೈಜ್ ಬರುತ್ತೆ, ಒಂದು 1-1.5 ಇಂಚ್ವರೆಗೂ. ಓಕೆ. ಸೂಪರ್, ಸಕ್ಕತ್ತಾಗಿದೆ ಇದು. ಇದು ನೋಡೋದಾದ್ರೆ ಶಾರ್ಟ್ ಬಾಡಿ ಕೋಯಿ, ಅಲ್ಲಿ ನೋಡಿರ್ತಾರೆ ಡಿಸ್ಪ್ಲೇ. ಶಾರ್ಟ್ ಬಾಡಿ ಕೋಯಿ. ಓಕೆ. ಸೊ ಅದು ಬಂದು ಬ್ರೀಡ್ ಆಗಿದೆ, ಮರಿಗಳಿದೆ. ಸೂಪರ್. ಇದರಲ್ಲಿ ಮೇಲ್ ಅಂಡ್ ಫೀಮೇಲ್ ನೋಡ್ಬೋದು. ಇದು ಮೇಲ್ ಬಾಡಿಯಲ್ಲಿ ಕಲರ್, ಇದು ಫೀಮೇಲ್. ಕಲರ್ ಇಲ್ಲ, ಅಷ್ಟೊಂದಿಲ್ಲ. ಮೇಲ್ ಯಾವುದು ತೋರಿಸು? ಇದು ಮೇಲ್, ಬಾಡಿ ಕಲರ್ ಇರುತ್ತೆ ರೆಡ್. ಓಕೆ. ನೋಡಿ ವೀಕ್ಷಕರೇ, ಇಲ್ಲೂ ಅಷ್ಟು ನೋಡ್ತಿರ್ಬೋದು. ಈಗ ಏನಂದ್ರೆ ಇದು ಹೆಸರು? ಶಾರ್ಟ್ ಬಾಡಿ ಕೋಯಿ ರೆಡ್. ಶಾರ್ಟ್ ಬಾಡಿ ಕೋಯಿ ಅಂದ್ಬಿಟ್ಟು ನೋಡ್ತಿರ್ಬೋದು ನೀವು ಇಲ್ಲಿ. ಇದು ಬರೋದು ಒಂದೇ ಕಲರ್ ಇದು? ಇಲ್ಲ, ಇದು ತುಂಬ ಕಲರ್ಸ್ ಇದೆ. ಇದು ರೆಡ್ ಅದರಲ್ಲೇ. ಓಕೆ. ನೋಡ್ತಿರ್ಬೋದು. ಆ ಕಡೆ ಕಾಣ್ತಿರೋದು ನಿಮಗೆ ಬಂದು ಫಿಮೇಲು, ಈ ಕಡೆ ಮೇಲ್ ಅಲ್ವಾ? ಆದ್ಮೇಲೆ ನೋಡಿ ಸೂಪರ್. ಇದ್ರಲ್ಲಿ ಎಷ್ಟಿದೆ ಅಂದಾಜು? ಇದರಲ್ಲಿ ಒಂದು 200 ನಂಬರ್ಸ್ ಮೇಲಿದೆ. 200? ಹೌದು. ಮರಿಗಳೆಲ್ಲ ಬಿಟ್ಟು, ಅಡಲ್ಟ್ಸ್ ಮಾತ್ರ. ಮರಿಗಳು ತುಂಬ ಇದೆ. ಫ್ಯಾಮಿಲಿ ಸಮೇತ ಬಿಡ್ತೀರಾ? ಹೌದು. ಅದಕ್ಕೆ ಫೀಡ್ ಮಾಡ್ಕೊಳ್ಳೋದು ಅದೇನೆ. ಹೌದು. ಸೊ ಅವಲೇ ಬೇರೆ ಇದೆಲ್ಲ ತೋರಿಸಿದೀವಿ. ಇಲ್ಲಿ ಸ್ವಲ್ಪ ನಿಮಗೆ ಚಿಕ್ಲೇಟ್ಸ್ನ ತೋರಿಸ್ತೀನಿ, ಯಾಕಂದ್ರೆ ಎಲ್ಲ ಹಿಂದೆ ಹೋಗ್ಬಿಡ್ತಲ್ಲ, ಆ ಕಾರಣಕ್ಕೆ ಇವಾಗ ಸ್ವಲ್ಪ ದೊಡ್ಡ ನೀಟಲ್ಲಿ ಇಟ್ಬಿಟ್ಟು ತೋರಿಸ್ತಾ ನಿಮಗೆ. ನೋಡೋಣ ಯಾವ್ದು ಬರುತ್ತೆ ಮೇಲೆ ಅಂದ್ಬಿಟ್ಟು. ನೋಡಿ ಹೆಂಗೆ ಬಂತು ನೋಡಿ ಚಿಕ್ಲೇಟ್ಸ್ಗಳು. ಪಟ ನೋಡ್ಕೊತಾ ಇದ್ದಾರೆ ನೋಡಿ. ಎಷ್ಟು ಕಲರ್ಸ್, ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಇದೆ ನೋಡಿ. ನೋಡ್ತಿರ್ಬೋದು ಇಲ್ಲಿ ಬ್ಲೂ ಆಗಿರ್ಬೋದು, ಇದು ಆರೆಂಜ್ ಕಲರ್ ಆಗಿದ್ದು. ಆ್ಯಕ್ಚುಲಿ ಸ್ಪೆಸಿಫಿಕೇಶನ್ ಹೆಸರು ನನಗೆ ಐಡಿಯಾ ಇಲ್ಲ, ನಾನು ಜಸ್ಟ್ ರ್ಯಾಂಡಮ್ ತೋರಿಸ್ತಾ ನಿಮಗೆ. ನೋಡಿ ಎಷ್ಟು ವೆರೈಟೀಸ್ ಆಫ್ ಕಲರ್ಸ್ ಇದೆ. ಇದು ನೋಡಿ ಪ್ಯೂರ್ ವೈಟ್. ನೋಡಿ ಹೆಂಗಿದೆ ವೈಟ್. ಇದು ಸಾಕಾಗಿದೆ ವೈಟ್. ರೆಡ್ ಆಗಿ ನೋಡ್ತಿರ್ಬೋದು, ಸಾಕಾಗಿದೆ ಅಂತ ಹೇಳ್ತಿರ್ಬೋದು ವೀಕ್ಷಕರು. ಸಾಕಾಗಿದೆ ನೋಡಿ, ಸೂಪರ್. ಎಷ್ಟಿದೆ ಮಗ ಇದರಲ್ಲಿ? ಈ ಪಾಂಡಲ್ಲಿ ಇದರಲ್ಲಿ ಒಂದು 100 ನಂಬರ್ಸ್ ಇದೆ. 100 ನಂಬರ್ಸ್ ಇದೆ ನೋಡಿ ವೀಕ್ಷಕರೇ. ಈ ಪಾಂಡಲ್ಲಿ 100 ನಂಬರ್ಸ್ ಇದೆ ನೋಡ್ತಿರ್ಬೋದು. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಇದೆ ಆ್ಯಕ್ಚುಲಿ ವೀಕ್ಷಕರೇ. ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು, 100% ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು. ಬಟ್ ಪ್ರತಿ ವಿಡಿಯೋದಲ್ಲಿ ಏನು ಹೇಳಿದ್ರೆ ಇಲ್ಲೇ ಬಂದು ವಿಸಿಟ್ ಮಾಡಿ. ಆ್ಯಕ್ಚುಲಿ ಆನ್ಲೈನ್ ಬೈ ಮಾಡೋದಕ್ಕಿಂತ ಇಲ್ಲೇ ಬಂದು ವಿಸಿಟ್ ಮಾಡಿದ್ರೆ ಸಕಾಲಾಗಿರೋದು ಆ್ಯಕ್ಚುಲಿ. ನೀವು ಕಣ್ಣಾರೆ ನೋಡಿ ತೊಗೊಬೋದು. ಆ ಕಾರಣಕ್ಕೆ ಇವಾಗ ಇದು ನೋಡ್ತಿರ್ಬೋದು ಏಂಜಲ್ಸ್. ಇದು ಏಂಜಲ್ ಫಿಶಸ್ ನೋಡ್ತಿರ್ಬೋದು ನೀವು ಇಲ್ಲಿ ತೊಗೊಂಬರ್ತೀರ ನೋಡ್ತಿರ್ಬೋದು. ನೋಡಿ ಪಿಕ್ಚರ್ ನೋಡ್ತಿರ್ಬೋದು ಎಷ್ಟು ನೋಡಿ ಏಂಜಸ್. ಇದು ಯಾವ ಏಂಜಸ್ ಇದೆ ಮಗ ಇದರಲ್ಲಿ? ಇದರಲ್ಲಿ ಮಿಕ್ಸ್ ಇದೆ, ಮಿಕ್ಸ್ ಏಂಜಲ್ಸ್ ನೋಡಿ. ಇದೆಲ್ಲ ಏಂಜಲ್ಸ್ ನೋಡ್ತಿರ್ಬೋದು ನೀವು ಇಲ್ಲಿ. ಕಣ್ಣಾರೆ ಕಾಣ್ತಿದೆ ಅನ್ಕೋತೀನಿ. ಏಂಜಲ್ ಲವರ್ಸ್ ಎಷ್ಟೊಂದು ಜನ ಇರ್ತಾರೆ.
ನೋಡಿ ನೋಡ್ತಿರ್ಬೋದು ನೀವು ಇಲ್ಲಿ. ಇದೆಲ್ಲ ಮ್ಯಾಕ್ಸಿಮಮ್ ಇನ್ನ ಬೇಬೀಸ್ ಅಲ್ಲ ಇವೆಲ್ಲ? ಇದೆಲ್ಲ ಜುಬಿಲಿಯನ್ ಸೈಜಸ್. ಓಕೆ, ಇನ್ನೂ ದೊಡ್ಡದು ಬೆಳುತ್ತೆ ಅಲ್ಲ? ಇನ್ನೂ ತುಂಬ ದೊಡ್ಡದಾಗಿದೆ. ಓಕೆ, ಅವಾಗ ನೀವು ತೋರಿಸಿದೆ ಬ್ರೀಡಿಂಗ್ ಪೇರ್ ಕೂಡ ಸ್ವಲ್ಪ ದೊಡ್ಡ ಸೈಜಲ್ಲಿ ಇತ್ತು. ಇದು ನೋಡ್ತಿರ್ಬೋದು ನಾರ್ಮಲ್ ಸೈಜ್ ಇದೆ ಆ್ಯಕ್ಚುಲಿ, ಇನ್ನು ಚಿಕ್ಕ ಸೈಜ್ ಇಂದ ದೊಡ್ಡದಾಗತ್ತೆ ಆ್ಯಕ್ಚುಲಿ. ನೋಡಿ ಸಕ್ಕತ್ತಾಗಿದೆ, ಸೂಪರ್. ಸೊ ಇವಾಗ ನೋಡ್ತಿರೋ ಬಂದ್ಬಿಟ್ಟು ಇದ್ಬಿಟ್ಟು ಕೋಯಿ ಫಿಶಸ್ ಅಲ್ವಾ? ಕೋಯಿ ಜಪಾನೀಸ್ ಕೋಯಿ ಅಂತಾರೆ ಇದನ್ನ? ಹೌದು. ಓಕೆ, ನೋಡೋಣ ಅಕ್ಷರ ಯಾವ್ದಿದೆ ಅಂದ್ಬಿಟ್ಟು. ಓ ಸೂಪರ್, ಎಷ್ಟೊಂದು ಸಿಕ್ಕಿದ್ದಾವೆ. ಓ ಸೂಪರ್, ಇದು ನೋಡ್ಕೊಂಡು ಹೆಂಗಿದೆ ಆರೆಂಜ್ ಕಲರು. ಇಂಪಾರ್ಟೆಂಟ್ ಕೋಯಿ, ಜಾಪನೀಸ್ ಕೋಯಿ ನೋಡಿ ಹಿಂಗಿದೆ. ಸರಿ ಓಕೆ, ನೋಡಿ ಇಲ್ಲಿ ಇದು ನೋಡ್ತಿರ್ಬೋದು. ನಾನು ಆ್ಯಕ್ಚುಲಿ ಆ ಬ್ಲ್ಯಾಕ್ ಅನ್ನು ಎಲ್ಲೋ ಇದೆ ಅದು ತೆಗಿ ಹೇಳ್ತೀನಿ ನೋಡಿ. ಟೊಬೋಟೊ ಕೋಯಿ ಅಂತ ಇದೆ. ಟೊಬೋಟೊ ಕೋಯಿ ಇದೆನಾ? ಹೌದು. ಹೆಂಗೈತೆ ನೋಡ್ಬಿಡಿ, ಸೈಕ್ ಆಗಿದೆ ಮಾತ್ರ ಇದಂತೂ ಸಾಕ. ಇನ್ನೂ ದೊಡ್ಡ ಸೈಜ್ ಬೆಳೀತದೆ ಆ್ಯಕ್ಚುಲಿ, ಇದೆಲ್ಲ ಇನ್ನೂ ಚಿಕ್ಕದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಹೆಂಗಿದೆ ಸೈಜ್ ವೈಸ್. ನಾರ್ಮಲ್ ಇದು ಬಟರ್ಫ್ಲೈ ವೆರೈಟಿ ಅಂತ. ಬಟರ್ಫ್ಲೈ ವೆರೈಟಿ ಅದು ನೋಡಿ ಹೆಂಗಿದೆ, ಸಕ್ಕದಾಗಿದೆ ನೋಡಿ. ಸ್ವಲ್ಪ ಜಾಸ್ತಿ ಇರುತ್ತೆ. ಓ ನೋಡಿ ಬಾಲ ಸಕ್ಕದ ಉದ್ದ ಇದೆ ನೋಡಿ, ವೀಕ್ಷ ನೋಡ್ತಿರ್ಬೋದು. ಸೂಪರ್, ನನಗೆ ಇದು ಮಾಸ್ ಇಷ್ಟ ಆಯ್ತು. ಇವನು ಆ್ಯಕ್ಚುಲಿ ಮೇಲಿಂದ ನೋಡೋಕ್ಕೆ ಡಿಫ್ರೆಂಟ್ ಆಗಿ ಕಾಣುತ್ತೆ ನೋಡಿ. ನೋಡಿ ಡಿಫ್ರೆಂಟ್ ಆಗಿ ಕಾಣುತ್ತೆ ಆ್ಯಕ್ಚುಲಿ. ಇದೆಲ್ಲ ಆ್ಯಕ್ಚುಲಿ ಇನ್ನೂ ಬೇಬೀಸ್ ಅನ್ಕೋತೀನಲ್ಲ, ಇದೆಲ್ಲ ಚಿಕ್ಕದಾಗಿ ಇನ್ನೂ ಚಿಕ್ಕದು, ಇನ್ನೂ ದೊಡ್ಡದಾಗುತ್ತೆ ಆ್ಯಕ್ಚುಲಿ ಇವೆಲ್ಲ. 2 feet ಮೇಲೆ ಆಗುತ್ತೆ ಇದು. ನೋಡಿ ಸೂಪರ್. Sir, finally we have seen your farm, sir. Okay. The exotic item, exotic guppies and all, and koi fish are seen. How to contact you, sir? So we are available on all social handles. So Instagram, YouTube, we have our own website and WhatsApp too. Okay. So you can contact through us. The handle name is Havas Aquatics. Okay. And through us you can ping us to WhatsApp. We will revert back to you personally. Okay. Based on your requirements, we will support you with the required fishes or the transportation, whatever needed. Yeah, how about the delivery, sir? See, delivery in Bangalore we can do through Porter or something. Apart from it, we have to see how it is possible and what all the ways we can do it. Till how many kilometers you can deliver? Anything? Here we deliver mostly almost everywhere in Bangalore. Okay. Depends. It depends upon the numbers of fishes they take. We care about the delivery. Like Okay. In wholesale means minimum how many contact you 30 numbers. 30. Minimum 30 for wholesale. Okay. Do you have any food products with you, sir? We have own food products. This is the farm feed what we are providing on the daily basis for our fishes. Your fishes, sir. We formulated the feed. Okay. And we have 2 different feeds. One is the Havas tropical feed. This is for all kinds of fishes we can give. And this is for betta, especially Only for special for betta. betta. Okay. So these feeds will be more, what you say, whatever feed what we use in the farm daily, we are selling this also. Okay. So this feed is good for your growth, breeding, immunity and scent of the fishes. Can customers can visit this farm? 100%. Timing, any timing, sir? So weekdays we are open from 10 to 6 Okay. mostly, and Sundays alone we will be worked based on the appointment thing. Okay. On prior, if they inform us that we are going to come, we will be there. So when you will get new stock, sir? So here breeding. Monthly once or any weekly? See, as we are a farm, we breed what we grow here. Okay. So what happens here, we do it as a cycle. Whenever we find something exotic or new, we'll be adding to our bucket based on the availability of spaces. Okay. So winter time, there will be less number of breedings happening, so we will not add more fishes. Summertime, new fishes will be coming and the process of breeding will be very easy and faster. So this now we have good collection numbers of strains. Okay. This we are propagating right now. Okay. Soon we have plan of adding one exotic of 2 varieties of angels and a few endless are in pipeline. So it will be added soon. Okay. Will be available every time or is this guy will be available? Either he will be there or I will be there or we both will be there. So before you coming, we personally request people to inform us, sir, that we want to visit your farm and let me know your availability, or we will be coming so that either us keep us free that time to help you out with your requirements and your doubts and suggestions or whatever. Okay. So thank you so much, sir. Welcome. Thank you for coming. And ಹೇಳು ಮಗ ನಿಮ್ಮ ಬಗ್ಗೆ. ನೀನು ಆ್ಯಕ್ಚುಲಿ ಹೆಂಗೆ ಸ್ಟಾರ್ಟ್ ಮಾಡಿದೆ, ಹಾಬಿನ ಸ್ಟಾರ್ಟ್ ಮಾಡಿದೆ? ಹೌದು, ನಾನು ಹಾಬಿಯಿಸ್ಟ್ ಆಗಿದ್ದೆ. ಸೊ ನನಗೆ ಗೊತ್ತಿದ್ದಿಲ್ಲ ಇಲ್ಲಿ ಫಾರ್ಮ್ ಇದೆ ಅಂತ. ಆಮೇಲೆ ಸಾರ್ ಕರೆದ್ರು, ಬಂದೆ. ಸೊ ಇದೊಂಥರ ಇಂಟ್ರೆಸ್ಟ್, ಓಕೆ. ಇದೊಂಥರ ತುಂಬಾ ಇಷ್ಟಪಟ್ಟು ಇದನ್ನ ಮಾಡ್ತಾ ಇದ್ದೀನಿ. ನೀನು ರೆಗ್ಯುಲರ್ ಇಲ್ಲೇ ಇರ್ತೀಯ? ನಾನು ಇಲ್ಲೇ ಹೌದು, ನಾನು ಇಲ್ಲೇ. ಓಕೆ ಓಕೆ ಥ್ಯಾಂಕ್ಸ್. ಸೊ ಫಾರ್ಮ್ ವಿಸಿಟ್ ಮಾಡಿ. thank you. ಸೊ ನೋಡ್ದಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಗಪ್ಪೀಸ್ ಫಿಶ್ ಫಾರ್ಮ್ನ ತೋರಿಸಿ ನಿಮಗೆ. ಆವಾಸ್ ಅಕ್ವಾಟಿಕ್ ಅಂದ್ಬಿಟ್ಟು ಇದು ನಮ್ಮ ಬೆಂಗಳೂರಲ್ಲೇ ಇರೋದು, ಬೆಂಗಳೂರು ಆನೇಕಲ್ ತಾಲೂಕಲ್ಲಿದೆ. ಓಕೆನಾ, ಇವ್ರ ಹತ್ರ ನಿಮಗೆ ವೆರೈಟೀಸ್ ಆಫ್ ಗಪ್ಪೀಸ್ ತೋರಿಸಿ ನಿಮಗೆ, ಮತ್ತು ಏನದು ಬೀಟಾ ಫಿಶ್ ಅಂತ ತೋರಿಸಿನಿ, ಕೋಯ್ ಫಿಶಸ್ ತೋರಿಸಿನಿ, ಮತ್ತು ಏಂಜಲ್ ಫಿಶಸ್ ಆಗಿರ್ಬೋದು, ಮತ್ತು ಇನ್ನೊಂದು ಏನದು
ಅದು ಚಿಕ್ಲೆಟ್ ಫಿಶಸ್ ಇದೆಲ್ಲ ಇವರು ಬ್ರೀಡಿಂಗ್ ಮಾಡ್ತಾರೆ ವೀಕ್ಷಕರೇ. ಆಲ್ಮೋಸ್ಟ್ ಕೆಲವೊಂದು ಫಾರ್ಮ್ಸಲ್ಲಿ ಬರೀ ಒಂದೊಂದು ಫಿಶ್ ಬ್ರೀಡ್ ಮಾಡ್ತಾರೆ. ಬಟ್ ಇವ್ರ ಫಾರ್ಮಲ್ಲಿ ನಿಮಗೆ ಗಪ್ಪೀಸ್ ಆಗಿರ್ಬೋದು ಎಲ್ಲ ಥರ ಬ್ರೀಡ್ಸ್ ಆಲ್ಮೋಸ್ಟ್ ನಿಮ್ಗೆ ತೋರಿಸಿದ ವಿಡಿಯೋದಲ್ಲಿ. ಓಕೆನಾ, ಇವರು ನಿಮಗೆ ಹೋಲ್ಸೇಲ್ಗೂ ಸೇಲ್ ಮಾಡ್ತಾರೆ, ರೀಟೇಲ್ಗೂ ಸೇಲ್ ಮಾಡ್ತಾರೆ. ಓಕೆನಾ, ಶಾಪ್ ಕೀಪರ್ಸ್ಗೆ ಹೋಲ್ಸೇಲ್ ಸೇಲ್ ಮಾಡ್ತಾರೆ, ನಿಮಗೆ ರಿಟೇಲ್ಗೂ ಇದೆ, ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋ ಅಂತ ಹೇಳ್ಬೋದು. ನಿಮ್ಗೇನಾದರೂ ಬೇಕಾದರೆ ಸರ್ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ದಯವಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಇಫ್ ಕೇಸ್ ಗಪ್ಪೀಸ್ ಬಗ್ಗೆ ಏನೇ ಕ್ವಶನ್ಸ್ ಇದ್ರೂ ಅವ್ರು ಕೇಳಿ. ಬಟ್ ಈ ವಿಡಿಯೋದಲ್ಲಿ ಇನ್ನೊಂದು ಆ್ಯಕ್ಚುಲಿ ಅವ್ರನ್ನ ಜಾಸ್ತಿ ಮಾತಾಡ್ಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಆ್ಯಕ್ಚುಲಿ ಚೆನ್ನೈ ಅವರು, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಪಾಪ ಕೆಲಸ ಮಾಡೋ ಹುಡುಗನ ಜೊತೆ ಮಾತಾಡಿದ್ದೀನಿ, ಅವ್ನು ಕನ್ನಡದವನಾಗಿರೋ ಕಾರಣ. ಓಕೆನಾ, ನನ್ನ ಚಾನಲ್ ಕನ್ನಡ ಆಗಿರೋ ಕಾರಣ ಕನ್ನಡದಲ್ಲಿ ಮಾತಾಡ್ಸಿದ್ದೀನಿ. ಓಕೆನಾ, ನಿಮ್ಗೇನಾದರೂ ಫಿಶಸ್ ಬೇಕಾದ್ರೆ ಇವ್ರ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಸರ್ ನಂಬರ್ ಕೂಡ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಮತ್ತು ಜಾಗದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಬಂದುಬಿಟ್ಟು ನಿಮಗೆ ಬೆಂಗಳೂರಿಂದ ಸರಿಸುಮಾರು ಒಂದು 30 ಕಿಲೋಮೀಟರ್ ಇದೆ ಅಂದಾಜು ಆಸ್ಪಾಸಲ್ಲಿದೆ. ನಾನು ಮೇನ್ ನೀವು ಮೆಜೆಸ್ಟಿಕ್ ಅಂತ ಹೇಳೋದಕ್ಕೆ ಒಂದು 30-32 ಕಿಲೋಮೀಟರ್ ಬರುತ್ತೆ. ಓಕೆನಾ, ನಾನು ಹೇಳಿ ಸಜೆಸ್ಟ್ ಏನು ಮಾಡ್ತೀನಿ ಅಂದರೆ ದಯವಿಟ್ಟು ನೀವೇ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ತೊಗೊಂಡೋಗಿ. ಆ್ಯಕ್ಚುಲಿ ನೀವು ವೀಡಿಯೋದಲ್ಲಿ ನೋಡೋಕ್ಕೂ ಇಲ್ಲಿ ಬಂದು ನೋಡೋಕ್ಕೂ ಬೇರೆ ವ್ಯತ್ಯಾಸ ಅಂತ ಹೇಳ್ಬೋದು. ಓಕೆನಾ, ನಿಮಗೇನೇ ವೀಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.